ಇಲ್ಲಿಯವರೆಗೂ 2 ಗಂಟೆ ಕಾಲ ಸಂಗೀತ ನಾದ ಧ್ಯಾನವನ್ನು ಮಾಡಿದ ನಮಗೆ ನಾವು ಕೂಡ ಧನ್ಯವಾದಗಳು ತಿಳಿಸ್ಕೊಡುತ್ತಾ 2 ಕೈಗಳು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳೋಣ. 5 seconds. 5 4 3 ಮಾಡುತ್ತಾ ಕೈಗಳನ್ನೇ ನೋಡುತ್ತಾ ಆನಂದ ಸ್ಥಿತಿಯಲ್ಲಿ ಹೊರಗೆ ಬರೋಣ ಸ್ನೇಹಿತರೆ. ಯಾವ ಥರ ಏನು ಎಕ್ಸ್ಪೀರಿಯನ್ಸ್ ಅಂತ ಏನಾಗಲಿಲ್ಲ, ಬಟ್ ಕಣ್ಣು ಮುಚ್ಚಿದ ತಕ್ಷಣ ಎನರ್ಜಿ ಲೆವೆಲ್ ಯಾವ ಥರ ಇತ್ತು ಅಂದರೆ ತುಂಬ ಟಾಲರಬಲ್ ಇರಲಿಲ್ಲ. ಅಷ್ಟು ಎನರ್ಜಿ ಫೀಲ್ ಆದೆ ಟಿಲ್ ಎಂಡ್ವರೆಗೂ. 2 hours ಮುಗೀತು ಅಂತಂದರೆ ಆಗೋಯ್ತು ಅನ್ನೋ ಲೆವೆಲ್ಗೆ ಅಷ್ಟು ಎನರ್ಜಿ ಫ್ಲೋ ಇತ್ತು. ಹೆಡ್ ಅಂತೂ 1 ನಿಮಿಷನೂ ಇಲ್ದಲೇ ರೊಟೇಟ್ ಆಗ್ತಾನೆ ಇತ್ತು. ಇದು ನನ್ನ ಟುಡೇಸ್ ಎಕ್ಸ್ಪೀರಿಯನ್ಸ್. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನಗೆ ಅನುಭವ ಏನಾಯಿತು ಅಂತಂದರೆ, ಸುಮಾರು 2 ಅವರಲ್ಲಿ ಎಷ್ಟು ದೃಶ್ಯಗಳು ಬಂತು ಅಂದರೆ ಎಲ್ಲ ದೃಶ್ಯಗಳು ತುಂಬ ಆನಂದವಾಗಿತ್ತು. ಈ ಮನೆ ಯಾರ್ದು ಅಂತ ಗೊತ್ತಿಲ್ಲ, ಆದರೆ ಈ ಮನೆಯಿಂದ ತುಂಬ ಹ್ಯಾಪಿನೆಸ್ ಸ್ಪ್ರೆಡ್ ಆಗುತ್ತೆ, ತುಂಬ ಹ್ಯಾಪಿನೆಸ್ ಸ್ಪ್ರೆಡ್ ಆಗುತ್ತೆ. ಅದು 100% ನಾನು ಹೇಳ್ಬಲ್ಲೆ. ಮಾಸ್ಟರ್ಸ್, ಇಲ್ಲಿ ಶಿಬಿರವನ್ನು ಏರ್ಪಾಟ್ ಮಾಡಿರುವಂಥ ಮೀನಾ ಸುಧೀರ್ ಅವರಿಗೆ ಜೋರಾಗಿ ಚಪ್ಪಾಳೆ. ಮಾಸ್ಟರ್ಸ್, ನಾವೆಲ್ಲರೂ ಭಗವಂತರೇ. ನೀವು ಒಪ್ಕೊಂಡ್ರೇನು, ಒಪ್ಕೊಂಡಿಲ್ಲ ಅಂದರೆ
ನಿಮ್ಮ ತಿಳುವಳಿಕೆಗೆ ಬಂದರೇನು, ಬಂದಿಲ್ಲ ಅಂದ್ರೇನು, ನಿಮ್ಮ ಅವಗಾಹನಕ್ಕೆ ಬಂದರೇನು, ಬಂದಿಲ್ಲ ಅಂದ್ರೇನು. ಇರುವ ಸತ್ಯ ನಾವೆಲ್ಲರೂ ಭಗವಂತರೇ. ಆದರೆ ಭಾಗ್ಯವಂತರಾಗೋ ಅರ್ಹತೆ ಎಲ್ಲರಿಗಿದ್ದರೇನು ಪಡೆಯೋದು ಸ್ವಲ್ಪ ಜನಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಭಗವಂತರೇ. ನೀವು ಒಪ್ಪರೇನು ಭಗವಂತರೇ, ಒಪ್ಪಿಲ್ಲ ಅಂದ್ರೇನು ಭಗವಂತರೇ. ಆದರೆ ಈ ಮಾರ್ಗದ ಉದ್ದೇಶವೇ ಭಗವಂತ ಭಾಗ್ಯವಂತನಾಗೋದು. ಈ ಮಾರ್ಗದ ಉದ್ದೇಶ ಒಂದೇ ಒಂದು ಉದ್ದೇಶ ಏನಪ್ಪ ಅಂದರೆ ಭಗವಂತ ಭಾಗ್ಯವಂತನಾಗೋದು. ಆ ದಾರಿಯಲ್ಲಿ ಇರುವಂತಹ ಈ ಕುಟುಂಬಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಿ. ನಾನು ಬಂದು ಒಂದು 2 ನಿಮಿಷ ಫಸ್ಟ್ ಧ್ಯಾನಕ್ಕೆ ಕುಂತಿದ್ದ ತಕ್ಷಣ ಒಬ್ಬ ಭಾಗ್ಯವಂತ ಇರುವ ಪ್ರದೇಶ ಯಾವ ವೈಬ್ರೇಷನ್ನ ಫೀಲ್ ಆಗುತ್ತೋ ಅದೇ ವೈಬ್ರೇಷನ್ ಈ ಮನೆಯಲ್ಲಿ ಕಂಡೆ. ಮಾಸ್ಟರೇ, ಮತ್ತೊಮ್ಮೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಭಗವಂತರು ಭಾಗ್ಯವಂತರಾಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಭಗವಂತರು ಅರ್ಹತೆ ಇರುತ್ತೆ, ಆದರೆ ಹೃದಯವಂತಿಕೆ ಇರೋದಿಲ್ಲ. ಅದೃಷ್ಟ ಬಾಗಲನ್ನು ತಟ್ತಾ ಇರ್ತದೆ, ಆದರೆ ಬಾಗಲು ತೆರೆಯೋಕ್ಕೆ ಮನಸ್ಸೊಪ್ಪೋದಿಲ್ಲ. ಮನಸ್ಸೊಪ್ಪಿದರೆ ಮಾತ್ರ ಆ ಹೃದಯವಂತಿಕೆ ಬರುತ್ತೆ, ಆ ಭಾಗ್ಯವಂತಿಕೆ ಅನ್ನೋದು ಸಿಗುತ್ತೆ. ಅದು ಧ್ಯಾನದ ಉದ್ದೇಶ. ಯಾವಾಗ ಪೂರ್ಣತೆಯನ್ನು ಪಡೆಯುತ್ತಪ್ಪ ಅಂದರೆ ಈ ಥರ ಭಾಗ್ಯವಂತಿಕೆಯನ್ನು ಪಡೆದಾಗ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೀನಾ ತುಂಬ ವರ್ಷಗಳಿಂದ ಧ್ಯಾನಕ್ಕೆ ಬಾ ಅಂತ ಕರಿತಾನೇ ಇದ್ಲು. ಆದರೆ ಅವಕಾಶ ಕೊಡಲಾದ ಕೋವಿಡ್ ಬಂದು ಅವಾಗ ಮನೇಲಿ ಸೇರಿಕೊಂಡ್ವು. ಅವಳು ಝೂಮ್ ಸೆಷನ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವೆಲ್ಲ ಧ್ಯಾನಕ್ಕೆ ಅವಳ ಜೊತೆ ಸೇರಿದ್ವಿ. ಅವಳು ಈ ಮನೆ ಮನೆ ಧ್ಯಾನ ಸಂಕಲ್ಪದಿಂದ ನಮ್ಮನೆಗೆ ಇಷ್ಟು ಜನ ಸೇರಿದ್ರಿ, ಇಷ್ಟು ಜನದಿಂದ ಗ್ರೂಪ್ ಮೆಡಿಟೇಷನ್ ಆಯಿತು. ಇದು ನನ್ನ ಭಾಗ್ಯ ಅಂತ ನಾನು ಅಂದ್ಕೊತೀನಿ. ಇವತ್ತು ಎಷ್ಟು ಎನರ್ಜಿ ಇತ್ತು ಅಂದರೆ ಇಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದ ತಕ್ಷಣ ಅಲ್ಲೇ ಇದು ಫ್ಲೋ ಹೋಗ್ತಾ ಇತ್ತು. ಎನರ್ಜಿ ಗ್ರಿಡ್ ಥರ ಇತ್ತು ನನಗೆ ಇಲ್ಲಿ. ತುಂಬ ಸಂತೋಷ ಆಗ್ತಾಯಿದೆ. ಇನ್ನೇನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಇದೆಲ್ಲ ಮೀನಾಯಿಂದ ಅಂತ ನಾನು ಹೇಳ್ತೀನಿ. ಅವಳ ಸಂಕಲ್ಪನೇ ಇದು ಮಾಡಿಸಿಸ್ತು. ಧ್ಯಾನಿಗಳೇ, ಮಿತ್ರರೇ, ದೈವ ಅಂಶ ಸಂಭೂತರೇ, ಮೊದಲಾಗಿ ನನ್ನ ಪರವಾಗಿ ನಿಮ್ಮ ಪರವಾಗಿ ಗುರುಗಳಿಗೆ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಮಸ್ಕಾರಗಳನ್ನು ಸಲ್ಲಿಸೋಣ. ಭಾಳ ಸಂತೋಷ. ನಾವೆಲ್ಲರೂ ಕೂಡ ಇಲ್ಲಿ ಧ್ಯಾನದ ಪರಿಜ್ಞಾನವನ್ನು ಗ್ರಹಿಸಲು ಮತ್ತು ಧ್ಯಾನಿಗಳಾಗಿ ಭಗವತ್ ಸ್ವರೂಪರಾಗಿದ್ದಂತಹ ನಾವು ನಮ್ಮನ್ನು ತಿಳಿದುಕೊಳ್ಳೋಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೇವೆ. ಇವತ್ತಿನ ದಿನ ಚೆನ್ನಾಗಿ ಧ್ಯಾನ ಮಾಡಿದ್ದೀರಾ, 2 ಗಂಟೆ ಕಾಲ ಮಾಡಿಸಿದ್ದೀರಾ.
ಭಾಳ ಭಾಳ ಹೆಮ್ಮೆ ಆಗುವಂಥದ್ದು. ನಾನು ಮುಖ್ಯವಾಗಿ ಒಂದು 2 ಅಂಶಗಳನ್ನೇ ಹೇಳ್ತೇನೆ, ಟೈಮ್ ಆಗಿದೆ ಆಗಲೇ. ಧ್ಯಾನ ಅಂದರೆ ಏನು ಅನ್ನೋದು ಹೇಳಿಸ್ತೇನೆ. ಪದಗಳು, ಅದು ಸಂಸ್ಕೃತ ಪದ ಆಗಿದೆ. ಧೀಹಿ ಪ್ಲಸ್ ಯಾನ ಎರಡೂ ಕೂಡಿದರೆ ಧ್ಯಾನ ಅಂತ ಆಯಿತು. ಅರ್ಥಾಯ್ತಾ? ಧೀಹಿ ಅಂದರೆ ಏನು? ಧೀಹಿ ಅಂದರೆ ಧೀಮಂತನು ಅಂತೀರಲ್ಲ, ನಿಮಗೆ ಕನ್ನಡದಲ್ಲಿದೆ ಆ ಪದ. ಧೀಮಂತನು ಅಂದರೆ ಏನು? ಧೀಮಂತನು ಅಂದರೆ ಬುದ್ಧಿವಂತನು ಅಂತ ಅರ್ಥ, ಹೌದಾ? ಧೀಹಿ ಅಂದರೆ ಏನು? ಬುದ್ಧಿ ಅಂತ ಅರ್ಥ. ಯಾನ ಅಂತಂದರೆ ಪ್ರಯಾಣ. ನಮ್ಮ ಜೀವನ ಯಾನ ಬುದ್ಧಿಯಿಂದ ಆಗಬೇಕು, ಸಾಗಬೇಕು. ಯಾರ ಬುದ್ಧಿಯಿಂದ? ನಮ್ಮ ಬುದ್ಧಿಯಿಂದ ನಾವು ಜೀವಿಸಬೇಕು. ಜ್ಞಾನಿಗಳ ಆಗಬೇಕು, ಆತ್ಮಜ್ಞಾನಿಗಳಾಗಬೇಕು. ಜ್ಞಾನ ಅಂದರೆ ಆತ್ಮ ಅಂತ ಅರ್ಥ. ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳಿದ್ದಾರೆ. ಅಹಂ ಬ್ರಹ್ಮನ್ ಅಂತ ಇನ್ನೊಂದು ಕಡೆ ಹೇಳಿದ್ದಾರೆ. ನಾನು ಅಂದರೆ ಬ್ರಹ್ಮ, ಬ್ರಹ್ಮ ಅಂದರೆ ಪ್ರಜ್ಞೆ. ಸೊ ಈ ಒಂದು ಬುದ್ಧಿಯಿಂದ ನಾವು ಜೀವನ ಜೀವಿಸಬೇಕು ಅನ್ನುವುದೇ ಧ್ಯಾನದ ಪರಿಣಾಮ. ಧ್ಯಾನ ಆಗಿದ್ದಾರೆ ಅಂದರೆ ಎಚ್ಚರದಿಂದ ಜೀವನ ಜೀವಿಸ್ತಾ ಇದ್ದೀವಿ ಅಂತ ಅರ್ಥ. ಎಚ್ಚರ ಈಸ್ ಈಕ್ವಲ್ ಟು ಅವೇರ್ನೆಸ್. ಅವೇರ್ನೆಸ್ ಈಸ್ ಈಕ್ವಲ್ ಟು ಕಾನ್ಷಿಯಸ್ನೆಸ್. ಕಾನ್ಷಿಯಸ್ನೆಸ್ ಈಸ್ ಈಕ್ವಲ್ ಟು ಸೆಲ್ಫ್. ಸೆಲ್ಫ್ ಈಸ್ ಈಕ್ವಲ್ ಟು ಸ್ಪಿರಿಟ್. ಸ್ಪಿರಿಟ್ ಈಸ್ ಈಕ್ವಲ್ ಟು ಆತ್ಮ. ಆತ್ಮ ಈಸ್ ಈಕ್ವಲ್ ಟು ಬ್ರಹ್ಮ. ಬ್ರಹ್ಮ ಈಸ್ ಈಕ್ವಲ್ ಟು ಭಗವಂತ. ಭಗವಂತ ಈಸ್ ಈಕ್ವಲ್ ಟು ನೀವೇ. ಅಲ್ಲಿಗೆ ಯಾರೂ ಅಲ್ಲ. ಎಂದಿಗೂ ಕೂಡ ನೀವು ಜೀವನದಲ್ಲಿ ದೇವರನ್ನು ನೋಡಬೇಕು ಅಂತ ಅನಿಸ್ಕೊಳ್ಬಾರ್ದು, ತಲೆಯಲ್ಲಿ ಇಟ್ಕೊಳ್ಳಬಾರ್ದು. ದೇವ್ರನ್ನ ನೋಡಬೇಕು ಅಂತ ಎಂದಿಗೂ ಹೇಳಬಾರ್ದು. ಯಾಕೆ? ನಿಮ್ಮನ್ನು ನೀವು ಯಾವ ಥರ ದರ್ಶನ ಮಾಡ್ಕೊತೀರಿ? ನಿಮ್ಮ ಮುಖವನ್ನು ನೀವು ನೋಡ್ಕೊಳ್ಳುತ್ತೀರಾ? ಏನೋ ಒಂದು ಮಿರರ್ ತಗೊಂಡ್ರೆ ಕಾಣಿಸ್ತೀವಿ, ಇಲ್ಲಾಂದರೆ ಇಲ್ಲ. ನೋಡ್ಕೊತೀರಾ? ನೀವೇ ದೇವರಾಗಿ ನಿಮ್ಮನ್ನೇ ನಾನೇ ನೋಡಬೇಕು ಅಂದರೆ ಅದು ಹೆಂಗೆ ಆಗುತ್ತೆ ರೀ? ಇಟ್ಸ್ ನಾಟ್ ಪಾಸಿಬಲ್. ಯು ಆರ್ ಯುವರ್ ಸೆಲ್ಫ್ ದ ಗಾಡ್. ಸೆಲ್ಫ್ ಅಂತಂದರೆ ಏನು? ಆತ್ಮ. ಎಂದಿಗೂ ಕೂಡ ನೀವು ನಾನು ಆತ್ಮದರ್ಶನ ಮಾಡ್ಕೊಳ್ತೀನಿ ಅಂತ ಹೇಳಬೇಡಿ. ಯಾವ ಥರ ಮಾಡ್ತೀರಾ? ನೀವೇ ಆತ್ಮ. ನಿಮ್ಮನ್ನು ನೀವು ಯಾವ ಥರ ನೋಡ್ತೀರಾ ನೀವು ಹೇಳಿ? ಕೇವಲ ಆತ್ಮ ಸಾಕ್ಷಾತ್ಕಾರನಲ್ಲಿ ಸಿಕ್ಕತ್ತೆ. ಏನು ಆತ್ಮ ಸಾಕ್ಷಾತ್ಕಾರ ಅಂದರೆ ಭಾಳ ದೊಡ್ಡ ಪದ ಅಂದ್ಕೊಳ್ತೀರ ಅಲ್ವಾ? ಏನು ಅರ್ಥ ಅದಕ್ಕೆ ಅಂದರೆ ಆತ್ಮವನ್ನು ಸಾಕ್ಷಿಯಾಗಿ ಇಟ್ಕೊಂಡು ಮಾಡಬೇಕು, ಕೆಲಸಗಳನ್ನು ಮಾಡುವುದೇ ಆತ್ಮ ಸಾಕ್ಷಾತ್ಕಾರ. ಕಾರ ಅಂತಂದರೆ ಸಂಸ್ಕೃತದಲ್ಲಿ ಮಾಡುವುದು ಅಂತ ಅರ್ಥ. ಅದು ವರ್ಕಿಂಗ್. ಕಾರ, ಸತ್ಕಾರ ಅಂದರೆ ಒಳ್ಳೆಯ ಕೆಲಸ ಮಾಡಬೇಕಪ್ಪ. ಮಮಕಾರ ಅಂದರೆ ನಾನು ಅಂತ ಹೇಳಿ ಮಾಡಬಾರದಪ್ಪ. ಉಪಕಾರ, ಖಾರಗಳು ಇದ್ದಾವಲ್ಲ, ಖಾರ ಉಪ್ಪು ಅಲ್ಲ, ಅದು ಖಾರ. ಖಾರ ಇದೆ ತಾನೆ. ಮಮಕಾರ, ಸತ್ಕಾರ, ಸ್ವೀಕಾರ, ಅಹಂಕಾರ, ಎಷ್ಟೋ ಇದೆ. ಅದೇ ರೀತಿ ಆತ್ಮ ಸಾಕ್ಷಾತ್ಕಾರ ಬಂತು. ಏನು ಅರ್ಥ? ಕಾರ ಅಂದ್ರೇನು? ಮಾಡುವುದು, ಕೆಲಸ ಮಾಡುವುದು. ಕರೋತಿ ಅನ್ನೋ ಧಾತುವಿನಿಂದ ಬಂದಿದೆ, ಸಂಸ್ಕೃತ ಅದು. ಮಾಡಬೇಕಪ್ಪ. ಯಾವ ಥರ ಮಾಡಬೇಕು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಅದಕ್ಕೆ ನೀವು ಯಾರನ್ನ ಬೇಡಬೇಕು? ಆತ್ಮವನ್ನು ಆಶ್ರಯಿಸಬೇಕು. ಆತ್ಮ ಹೇಳಿದ ರೀತಿ ಸಾಕ್ಷಿಯಾಗಿ ಇಟ್ಕೊಂಡು, ಅಗ್ನಿ ಸಾಕ್ಷಾತ್ತು ಅಂದ್ರೇನು? ಅಗ್ನಿ ಸಮಕ್ಷದಲ್ಲಿ, ಹೌದಾ? ನಿಮ್ಮ ಸಮಕ್ಷದಲ್ಲಿ ಅಂತಂದರೆ ನೀವು ಹಿಂಗೆ ಹೇಳಿದರೆ ನಾವು ಹಂಗೆ ಹೇಳಲೇಬೇಕು. ನಾನೇನೋ ಮಾಡ್ತಾಯಿದ್ರೆ ನೀವು ಅಡ್ಡಿ ಆಗ್ತೀರ. ಆದರೆ ನಿಮ್ಮ ಸಮಕ್ಷದಲ್ಲಿದ್ದಾಗ ನೀವು ಹೇಳಿದ ರೀತಿ ನಾವು ಮಾಡಬೇಕು. ಆತ್ಮ ಸಾಕ್ಷಾತ್ತು ಅಂದರೆ ಆತ್ಮವನ್ನು ಸಾಕ್ಷಿಯಾಗಿ ಇಟ್ಕೊಂಡು ಮಾಡಬೇಕು. ಯಾವ ಕೆಲಸ ಆದರೂ ಕೂಡ
ಆತ್ಮವನ್ನು ಸಾಕ್ಷಿಯಾಗಿ ಯಾವ ಥರ ಇಟ್ಕೊಳ್ಬೇಕಪ್ಪ? ಆತ್ಮನೇ ಗೊತ್ತಿಲ್ಲ. ಆತ್ಮ ಅಂದರೆ ಏನು ಅನ್ನೋದೇ ತಿಳಿಸ್ತೇನೆ. ಆತ್ಮ ಅಂದರೆ ಏನು ಅಂತ. ಓಕೆ, ಆತ್ಮ ಅಂದರೆ ಭಗವಂತನು ಅಂತ ಗೊತ್ತು. ಆತ್ಮ ಅಂದರೆ ಏನು ಗೊತ್ತರೆ ಭಗವಂತನ ಗೊತ್ತಾಗ್ತಾನೆ. ಆತ್ಮ ಅಂದರೆ ಧ್ಯಾನದಲ್ಲಿ ಮಾತ್ರ ನಿಮಗೆ ಕಾಣಿಸ್ತಾನೆ, ಕಣ್ಣಿಗೆ ಅಲ್ಲ. ನೀವು ಆಗ್ತೀರ, ನೀವು ಆತ್ಮ ಆಗಿ ಬಿಡ್ತೀರ. ಧ್ಯಾನದಲ್ಲಿ ಪ್ರತಿಯೊಬ್ಬರು ಏನಾಗ್ತಾರೆ? ಆತ್ಮ ಆಗ್ತಾರೆ. ಅದು ಗೊತ್ತಿಲ್ಲ. ಯಾವ ಥರ ಆಗ್ತಾರೆ? ಧ್ಯಾನದಲ್ಲಿ ಏನು ಮಾಡ್ತೀವಿ ನಾವು? ಮನಸ್ಸನ್ನು ಶೂನ್ಯ ಮಾಡ್ಕೊಳ್ತೀವಿ, ಹೌದಾ? ಮನಸ್ಸು ಶೂನ್ಯವು ಅಂತಂದರೆ ಏನು? ಆಲೋಚನೆ ಇಲ್ಲದ ರೀತಿ, ಹೌದಾ? ಆಲೋಚನೆಗಳು ಯಾವುವು? ಪ್ರಾಪಂಚಿಕ ಆಲೋಚನೆಗಳು. ಏನು ನೋಡ್ತೀರೋ ಅದರಿಂದ ಬರ್ತವೆ. ಮನಸ್ಸು ಯಾವತ್ತೂ ಕೂಡ ಪ್ರಾಪಂಚಿಕವಾಗಿರುತ್ತೆ, ಮೆಟೀರಿಯಲೈಸಿಂಗ್. ಎಲ್ಲನೂ ನೋಡಿ ನೋಡಿ ಕಲಿತಾ ಇರ್ತದೆ. ವಸ್ತು ಸಾರೂಪ್ಯ ಅದು. ಅದಕ್ಕೆ ಅದನ್ನು ವಸ್ತು ಜ್ಞಾನ ಅಂತೀವಿ, ಪ್ರಾಪಂಚಿಕ ಜ್ಞಾನ. ಮನಸ್ಸು ಎಂದಿಗೂ ಅದೇ. ಆಲೋಚನೆ ಮಾಡ್ತಾ ಇದ್ದೀರಿ ಅಂತಂದರೆ ನೀವೇನೋ ನೋಡ್ತಾ ಇದ್ದರೆ ಏನೋ ಆಲೋಚನೆ. ಇದರಿಂದ ಪ್ರಾಪಂಚಿಕ ಆಲೋಚನೆಗಳನ್ನು ಚಿತ್ತವೃತ್ತಿ ಅಂತೀವಿ. ಅದನ್ನು ನಿರೋಧ ಮಾಡುವುದೇ ಧ್ಯಾನ. ಚಿತ್ತವೃತ್ತಿ ನಿರೋಧ ಅಂತೀವಲ್ಲ, ಗೊತ್ತಾಗಿರ್ತದೆ ನಿಮಗೆ ಭಾಳ ಜನಕ್ಕೆ. ಚಿತ್ತವೃತ್ತಿ ಅಂದರೆ ಏನು? ಪ್ರಾಪಂಚಿಕ ವೃತ್ತಿ. ಅದನ್ನು ದೂರ ಮಾಡಬೇಕು ಅಂದರೆ ಪ್ರಪಂಚವನ್ನು ಸ್ವಲ್ಪ ಮರಿಬೇಕು, ಮರ್ತು ಬಿಡಬೇಕು. ನೀವು ಪ್ರಪಂಚವನ್ನು ಮರ್ತು ಬಿಟ್ಟರೆ ನಿಮ್ಮ ಮನಸ್ಸು ಖಾಲಿಯಾಗುತ್ತೆ, ಶೂನ್ಯವಾಗುತ್ತೆ. ಅರ್ಥ ಆಯ್ತಾ? ಪ್ರಪಂಚ ವಿಸ್ಮೃತ ತುಲ್ಯ ವಿಸ್ಮೃತ ಪ್ರಾಯ ಅಂತ ಹೇಳಿದ್ದಾರೆ ನೋಡಿ. ಪ್ರಪಂಚವು ಮರೆಯಲು ಯೋಗ್ಯವಾದಂಥದ್ದು. ಮರೆಯಲು ಏನಂತಾರೆ? ಮರೆಯಲಾಗಬೇಕು, ಮರಿಬೇಕು. ಎಷ್ಟು ಮಟ್ಟಿಗೆ? ದಿನ ಒಂದು ಗಂಟೆ ಬಾಬಾ, ಸಂಪೂರ್ಣವಾಗಿ ಏನು ಬರೋದು ಬೇಕಾಗಿಲ್ಲ. ಯಾಕಂದರೆ ಮನಸ್ಸಿದೆ ಅಲ್ಲ, ಅದರ ಕೆಲಸ ಮಾಡಬೇಕಲ್ಲ. ಒಂದು ಗಂಟೆ ಬಿಟ್ಬಿಡಪ್ಪ. ವಿಸ್ಮೃತ ಪ್ರಾಯ, ಮರೆಯಲಿಕ್ಕೆ ತಕ್ಕದ್ದು, ಮರಿಬೇಕು. ಆಗ ಏನಾಗುತ್ತೆ? ಮರ್ತು ಬಿಟ್ಟರೆ ನೀವು ನಿಮ್ಮಲ್ಲಿರ್ತೀರ, ಮನಸ್ಸು ಶೂನ್ಯವಾಗುತ್ತೆ. ಮನಸ್ಸಿನಲ್ಲಿ 4 ವಿಭಾಗಗಳುಂಟು. ಮನಸ್ಸು ಅಂದರೆ 4 ಭಾಗಗಳನ್ನು ಮಾತು. ಒಂದೇನೋ ಆಲೋಚನೆ ಮಾಡ್ತಾ ಇರ್ತೀರ. ಅಂದರೆ ಏನು? ನೀವು ಎಚ್ಚರದಿಂದ ಸ್ಪೃಹದಿಂದ ಪ್ರಪಂಚವನ್ನು ಎಂಜಾಯ್ ಮಾಡ್ತಾ ಇರ್ತೀರ. ಇಲ್ಲಾಂದರೆ ಶೋಕದಲ್ಲಿ ಮುಳುಗ್ತಾ ಇರ್ತೀರ. ಅದರಿಂದ ಅದು ಎರಡೂ ಇದೆ ಅಲ್ಲವಲ್ಲೇ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಇದೆ. ಸೊ ನಿಮಗೆ ಒಂದಷ್ಟು ಆನಂದ, ಒಂದಷ್ಟು ದುಃಖ, ಒಂದಷ್ಟು ಇನ್ನೊಂದು, ಮತ್ತೊಂದೊಂದಷ್ಟೊಂದು ಏನಂಬುದು ಅರ್ಥ ಆಗಂಗಿಲ್ಲ, ಕನ್ಫ್ಯೂಷನ್. ಅದು ಆಯಿತು. ಸೊ ಆಲೋಚನೆ ಅದು ಇಲ್ಲದಲ್ಲಿ ಏನು ಮಾಡ್ತೈತೆ? ಅದು ಸ್ವಪ್ನಗಳಲ್ಲಿ ಹೋಗುತ್ತೆ. ನಿದ್ರೆ ಮಾಡ್ತೈತಲ್ಲ, ಸ್ವಪ್ನಗಳಲ್ಲಿ ಹೋಗುತ್ತೆ. ಆದಮೇಲೆ ಮನಸ್ಸು ಆಲೋಚನೆಯಿಂದ, ಯಾವಾಗ ಆಲೋಚನೆಯಿಂದ ಬಂತು ಆವಾಗ ಸ್ವಲ್ಪ ಒಂದು ತಿಳಿ ಅನ್ನೋದು ಸಿಕ್ಕತ್ತೆ ಅವನಿಗೆ. ಸ್ವಲ್ಪ ಏನೋ ವಿಚಾರ ಯಾವುದಾದ್ರು ನೋಡಿದ್ರೆ ಇದು ಬೇಕು ಅಂತ ಅನ್ನಿಸ್ತೈತಲ್ಲ, ಆ ಬೇಕು ಅನ್ನುವ ಒಂದು ಅದನ್ನು ಏನಂತೀವಿ ನಾವು? ಸ್ಪೃಹ, ಇಂಟೆಲೆಕ್ಟ್ ಅಂತೀವಿ. ಇಂಟೆಲೆಕ್ಟ್ ಅಂದರೆ ಒಂದು ರೀತಿ ಪ್ರಾಪಂಚಿಕ ಬುದ್ಧಿ. ಅದರ ನಂತರ ಏನಾಗುತ್ತೆ? ನೀವು ಈ ಒಂದು ಆಲೋಚನಾ ಸ್ಥಿತಿಯಿಂದ ಬುದ್ಧಿ ಸ್ಥಿತಿಯಿಂದ ಅಹಂಕಾರ ಬಂದುಬಿಡುತ್ತೆ. ನನಗೆ ಗೊತ್ತು ಅಂತಾನೆ. ಸೊ ಅಂದಲಿಂದ ನಾವು ಮತ್ತೆ ಮೆಮರಿ ಕಡೆ ಹೋಗ್ತೀವಿ. ಜ್ಞಾಪಕ ಶಕ್ತಿ ಮಾಡಿದ್ದೆಲ್ಲನೂ ನೆನಪು ಇಟ್ಕೊಂಡು ಮತ್ತೆ ಬೇಕಾದದ್ದಾಗ ನಾವು ಮಾತಾಡಲಿಕ್ಕೆ ಶುರು ಮಾಡ್ತೀವಿ. ಈ ಒಂದು 4 ಭಾಗಗಳು ಅಲ್ಲದೆ ಎಚ್ಚರ ಸ್ಥಿತಿಯಕ್ಕೆ 4 ಭಾಗಗಳಿದೆ. ಒಂದು ಜಾಗೃತ ಅವಸ್ಥಾ, ಅಂದರೆ ಪ್ರಾಪಂಚಿಕದಲ್ಲಿ ಇರ್ತೀವಿ. ನಿದ್ರಾವಸ್ಥಾ ಅಂದರೆ ಏನು? ಈ ಒಂದು ಆಲೋಚನೆಗಳನ್ನು ನಾವು ತೆಗೆದುಕೊಂಡು ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲಿ ಹೋಗ್ತೀವಿ ಅಲ್ವಾ? ನಿದ್ರೆಯಲ್ಲಿ ನಿಮಗೇನು ಒಳ್ಳೆಯದು ಕೆಟ್ಟದ್ದು ಗೊತ್ತಾಗಂಗಿಲ್ಲ. ಈ ಒಂದು ಪ್ರಭಾವ ಇರೋದಿಲ್ಲ. ಪ್ರಪಂಚ ಪ್ರಭಾವ ಇರುತ್ತೇನು? ಇರೋಂಗಿಲ್ಲ. ಯಾರಾದರೂ ಏನಾದರೂ ಆವಾಗ ನಿಮಗೆ ಬೈದರೂ ಕೂಡ ನೀವು ಸುಮ್ಮನೆ ಇರ್ತೀರ?
ಅದು ಭಾಳ ಒಳ್ಳೆಯದು ಅಲ್ವಾ? ಏನಾದರೂ ಆಗಲಿ ಹೊರಗಡೆ ಸುಮ್ಮನೆ ಇರ್ತೀವಿ. ತದನಂತರ ಆ ಒಂದು ಮನಸ್ಸು ಆಲೋಚನಾ ಸ್ವಪ್ನ ಸ್ಥಿತಿಯಲ್ಲಿ ಹೋಗುತ್ತೆ. ಸ್ವಪ್ನ ಅಂದರೆ ಅದೊಂದು ಪ್ರಪಂಚ. ಅದು ಏನೇನೋ ನೋಡ್ತಾ ಇರ್ತೀವಿ, ಅದು ಏನೇನೋ ಮಾಡ್ತಾ ಇರ್ತೀವಿ. ಕಣ್ಣು ಮುಚ್ಚಿದ್ರೆ ಅದು ಬರ್ತದೆ, ಕಣ್ಣು ತೆರೆದ್ರೆ ಇದು ಬರ್ತದೆ, ಪ್ರಪಂಚ. ಕಣ್ಣು ಮುಚ್ಚಿದರೆ ಸ್ವಪ್ನ ಬರ್ತದೆ. ಸ್ವಪ್ನ ಸತ್ಯವ ಮತ್ತು ಕಣ್ಣು ತೆರೆದರೆ ಇದು ಬಂದಿರುವಂತಹ ಪ್ರಪಂಚ ಸತ್ಯವ ಅಂತ ಒಂದು ಪ್ರಶ್ನೆ ಹಾಕಿದ್ದಾರೆ ಶಂಕರಾಚಾರ್ಯರು. ಸೊ ಈ ಒಂದು ಸ್ವಪ್ನ ದೇಶದಿಂದ 4ನೇ ಭಾಗ ಏನಪ್ಪ ಅಂತಂದರೆ ತುರಿಯ ಅವಸ್ಥಾ ಅಂತೀವಿ. ತುರಿಯ ಅವಸ್ಥಾ ಅಂತಂದರೆ ಅದು ಜಾಗೃತ ಸ್ಥಿತಿ ಅಲ್ಲ, ನಿದ್ರಾ ಸ್ಥಿತಿ ಅಲ್ಲ, ಸ್ವಪ್ನ ಸ್ಥಿತಿ ಅಲ್ಲ, ಮತ್ತೇನು? ಖಾಲಿ ಆದಂಥ ಮನಸ್ಸು. ಅದರ ಹೆಸರು ಏನಪ್ಪ ಅಂತಂದರೆ ಆತ್ಮ. ನೋಡಿದರೆ ಮನಸ್ಸು ಖಾಲಿ ಮಾಡಿಕೊಂಡ್ರೆ ನಿಮ್ಮ ಮನಸ್ಸು ಏನಾಗುತ್ತೆ? ಶೂನ್ಯವಾಗುತ್ತೆ. ಹೆಸರನ್ನು ಶೂನ್ಯದ ಮನಸ್ಸನ್ನು ಆತ್ಮ ಅಂತ ಕರಿತೀವಿ, ಮತ್ತೇನೂ ಅಲ್ಲ. ಶೂನ್ಯ ಅವಸ್ಥೆನೇ ಆತ್ಮ. ಆತ್ಮ ಅಂದರೆ ಏನು? ಆಲೋಚನೆ ಮಾಡದೇ ಇದ್ದರೆ, ಅಂದರೆ ಪ್ರಪಂಚವನ್ನು ನೀವು ಮರೆತು ಬಿಟ್ಟರೆ ನೀವು ಆತ್ಮದ ಸ್ಥಿತಿಯಲ್ಲಿ ಬಂದುಬಿಡ್ತೀರ. ಅಂದರೆ ಏನು? ಶೂನ್ಯ ಅಂತಂದರೆ ಆಲೋಚನೆ ಇಲ್ಲ. ಅದು ಬರೋ ತನಕ ನೀವು ಧ್ಯಾನ ಮಾಡ್ತಾನೆ ಇರಬೇಕು. ಧ್ಯಾನ ಅಂದ್ರೇ ಆತ್ಮ ಆಗಬೇಕು ಅನ್ನೋದು ಒಂದು. ಈಗ ನೀವು ನೆನಪಿಟ್ಕೊಳ್ಳಿ, ಧ್ಯಾನ ಮಾಡಿದಾಗ ನೀವು ಆತ್ಮಸ್ವರೂಪರಾಗ್ತೀರಾ ಅನ್ನೋದು ಖಂಡಿತವಾಗಿ ತಿಳ್ಕೊಳ್ಬೇಕು. ಯಾವ ರೀತಿ? ಆಲೋಚನಾ ರಹಿತ ರೀತಿ. ಆಲೋಚನೆ ಇಲ್ಲದಾಗ ನೀವು ಆತ್ಮಸ್ವರೂಪರಾಗಿರ್ತೀರಾ. ಯಾರಿರ್ತೀರಿ? ನೀವೇ ಇರ್ತೀರ. ನೋಡಲಿಕ್ಕೆ ಸಾಧ್ಯನಾ? ಶೂನ್ಯ. ಅದುವೇ ಆತ್ಮ. ಶೂನ್ಯ ಸ್ವರೂಪರಾಗಿ ಇರುವಂಥದ್ದು ಆತ್ಮ. ಅಂದ್ರೇನು? ನೀವು ಆಗ ನೀವು ಜೀವಂತವಾಗಿರ್ತೀರಾ ಇಲ್ವಾ? ಏಕೆ? ಆತ್ಮ ಇದೆ. ಅದು ಏನು ಜಾಗೃತಾವಸ್ಥೆ ಅಲ್ಲ, ನಿದ್ರಾವಸ್ಥೆ ಅಲ್ಲ, ಸ್ವಪ್ನಾವಸ್ಥೆ ಅಲ್ಲ, ಏನೂ ಅಲ್ಲ. ಮತ್ತು ನಿಮಗೇನು ಗೊತ್ತಿಲ್ಲ, ನೀವು ಇದ್ದೀರಾ? ಹೋಗಿದ್ದೀರಾ? ಇದ್ದೀರಾ. ಯಾಕೆ? ಆತ್ಮರೂಪಸ್ಥರಾಗಿದ್ದೀರಾ. ಆತ್ಮರೂಪವೇ ಬ್ರಹ್ಮತತ್ವ. ಆಗ ನಿಮಗೆ ಏನು ಬರುತ್ತೆ? ಆತ್ಮಜ್ಞಾನ ಬಂದುಬಿಡುತ್ತೆ. ಆತ್ಮಜ್ಞಾನ ಯಾವಾಗ ಬರುತ್ತೆ? ಈ ಒಂದು ಆಲೋಚನಾ ಸ್ಥಿತಿಗಳೆಲ್ಲ ಕೂಡ ನೀವು ತೆಗೆದು ಹಾಕಿದರೆ ನೀವು ಆತ್ಮರೂಪ ನಿಮಗೆ ಸಿಕ್ಬಿಡುತ್ತೆ. ನೀವೇ ಆತ್ಮರಾಗ್ತೀರ. ಯಾವಾಗ ನೀವು ಆತ್ಮರಾಗ್ತೀರೋ ಆಗ ಅದರ ಒಂದು ಬ್ರಹ್ಮಾಕಾರ ವೃತ್ತಿ ಅಂತಾರೆ. ಅದನ್ನು ಏನಂತಾರೆ? ಬ್ರಹ್ಮ ಆಕಾರ ವೃತ್ತಿ ಅಂದರೆ ಬ್ರಹ್ಮದ ಆಲೋಚನೆಗಳನ್ನು ಬರುತ್ತೆ ಅಲ್ಲಿ. ಕಣ್ಣು ತೆರೆದರೆ ಚಿತ್ತವೃತ್ತಿ ಬರ್ತದೆ, ಅಂದರೆ ಈ ಒಂದು ಪ್ರಾಪಂಚಿಕ ಆಲೋಚನೆಗಳು ಬರ್ತವೆ. ಮನಸ್ಸು ಶೂನ್ಯ ಮಾಡ್ಕೊಂಡಿದ್ದಾಗ ಏನಾಗುತ್ತೆ? ಬ್ರಹ್ಮ ವೃತ್ತಿಗಳು ಬರ್ತವೆ. ಅಂದರೆ ಏನು? ಇಡೀ ವಿಶ್ವ ಸಂರಕ್ಷಣಾರ್ಥಕ್ಕೆ ಬೇಕಾಗಿದ್ದಂತಹ ಆಲೋಚನೆಗಳು ಬರುತ್ತೆ. ಸೃಷ್ಟಿ ಆಲೋಚನೆಗಳು ಬರುತ್ತೆ. ಸೃಷ್ಟಿ ರಹಸ್ಯಗಳು ತಿಳಿದು ಬರುತ್ತೆ. ಆತ್ಮ ಅನ್ನೋದು ಏನಂತಾರೆ? ಆತ್ಮಕ್ಕೆ ಪ್ರಜ್ಞಾನಂ ಬ್ರಹ್ಮ ಅಂತ ಅಂತಾರೆ. ಗೊತ್ತಾಯ್ತಾ? ಬುದ್ಧಿ ಈಸ್ ಈಕ್ವಲ್ ಟು ಆತ್ಮ ಅಂತಾರೆ, ಆತ್ಮ ಈಸ್ ಈಕ್ವಲ್ ಟು ಬ್ರಹ್ಮ ಅಂತಾರೆ. ಹೌದಲ್ವಾ? ಬ್ರಹ್ಮ ಅಂದರೆ ಏನು? ಆತ್ಮ ಅಂದರೆ ಏನು? ಬುದ್ಧಿ. ಅಂದರೆ ಬ್ರಹ್ಮ ಅಂದರೆ ಏನು? ಬುದ್ಧಿ. ಆ ಬುದ್ಧಿ ಎಲ್ಲಿಂದ ಬರ್ತದೆ? ಆತ್ಮಲಿಂದ ಬರ್ತದೆ. ಆತ್ಮ ಯಾವಾಗ ಸಿಕ್ಕತ್ತೆ ನಮಗೆ? ಮನಸ್ಸು ಶೂನ್ಯವಾದರೆ ಮನಸ್ಸೇ ಆತ್ಮ ಆಗಿ ಪರಿಣಾಮ ಹೊಂದುತ್ತೆ. ಮನಸ್ಸೇ ಆತ್ಮೆಯಾಗಿ ಪರಿಣಾಮ ಹೊಂದುತ್ತೆ. ಇಟ್ ಬಿಕಮ್ಸ್ ಆತ್ಮ. ತುರಿಯ ಅವಸ್ಥಾ ಅಂದರೆ ಆತ್ಮಸ್ಥಿತಿ. ಅಲ್ಲಿ ಯಾವ ಆಲೋಚನೆಗಳು ಇರೋದಿಲ್ಲ, ಕೇವಲ ಆತ್ಮಜ್ಞಾನದ ಸ್ವರೂಪವಾಗಿರುತ್ತೆ. ಆತ್ಮಜ್ಞಾನ ಅಂದರೆ ಏನು? ಅದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಅದು ನೋಡಲಿಕ್ಕೆ ಸಿಗಂಗಿಲ್ಲ. ಆದರೆ ನಿಮ್ಮ ಒಂದು ಕರ್ತವ್ಯ ದೀಕ್ಷದಲ್ಲಿ ಸಿಕ್ಕತ್ತೆ. ಅದು ನಿಮ್ಮ ಒಂದು ಬಿಹೇವಿಯರಲ್ ಕಾಂಡಕ್ಟ್, ನಿಮ್ಮ ಮಾತು, ನಿಮ್ಮ ಚರ್ಯಗಳು, ಅದರಲ್ಲಿ ನಿಮಗೆ ವ್ಯಕ್ತವಾಗುತ್ತೆ ಬ್ರಹ್ಮಜ್ಞಾನ.
ಅದರಲ್ಲಿ ವ್ಯಕ್ತವಾಗುತ್ತೆ ಆತ್ಮಜ್ಞಾನ. ಯಾವ ಥರ ವ್ಯಕ್ತವಾಗುತ್ತೆ? ಬ್ರಹ್ಮಜ್ಞಾನ ಈಸ್ ಈಕ್ವಲ್ ಟು ಆತ್ಮ ಈಸ್ ಈಕ್ವಲ್ ಟು ಸತ್ಯಂ ಜ್ಞಾನಂ ಅನಂತಂ ಇದು ಬ್ರಹ್ಮನ್ ಸ್ವತಃ ಸಿದ್ಧಂ ಪರಿಶುದ್ಧಂ. ಇದೆಲ್ಲ ಕೂಡ ಡೆಫಿನೇಷನ್ಸ್ ಆತ್ಮಕ್ಕೆ. ನಿತ್ಯಾನಂದೈಕ ರಸಂ ನಿರಂತರಂ ಜಯತಿ, ಇವೆಲ್ಲ ಕೂಡ ಕೇಳಿದ್ದಾರೆ, ಶಂಕರಾಚಾರ್ಯರಿಂದ ಬಂದಿದೆ ಇದು. ಆತ್ಮ ಅಂದ್ರೇನು? ಸತ್ಯ ಮಾತಾಡೋದು. ಆ ರೀತಿಯಾಗಿ ನಾವು ನಮ್ಮ ಆತ್ಮನ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವೋ ಆಗ ಮನಸ್ಸಿನಲ್ಲಿ ಕೇವಲ ಸತ್ಯ ಸ್ವರೂಪವಾಗಿರುವಂತಹ ಮಾತುಗಳನ್ನೇ ನಾವು ಮಾತಾಡ್ತೀವಿ. ಅರ್ಥ ಆಯ್ತಾ? ಸತ್ಯವು ಜ್ಞಾನ ಮತ್ತೊಂದು ಪದ. ಜ್ಞಾನ ಅಂದ್ರೇನು? ಜ್ಞಾನ ಅಂದರೆ ಯಾವುದು ಒಳ್ಳೆಯದು ಯಾವುದು ಅಲ್ಲದ್ದು ಅಂತ ತಿಳ್ಕೊಂಡ್ರೆ ಅದೇ ಜ್ಞಾನ. ಡಿಸ್ಕ್ರಿಮಿನೇಷನ್, ಇದು ಮಾಡಬೇಕಾ ಬೇಡವಾ, ಇದು ಗೊತ್ತಾದರೆ ನೀವು ಜ್ಞಾನಿ, ಗೊತ್ತಾಗದೇ ಇದ್ದರೆ ಅಜ್ಞಾನಿ. ಏನಂದರೆ ಯಾವುದು ಗೊತ್ತಿಲ್ಲ, ಈ ಕಡೆ ಹೋಗ್ಬೇಕಾ ಗೊತ್ತಿಲ್ಲ, ಸರಿಯಾದ ಪರಿಜ್ಞಾನ ಇಲ್ಲ, ಅರ್ಥ ಆಗಂಗಿಲ್ಲ. ಎಲ್ಲಿದೆ ಅದು? ಆತ್ಮದಲ್ಲಿದೆಪ್ಪ ಅದು. ನೀವು ಆತ್ಮರಾಗಬೇಕು, ಆವಾಗ ನೀವು ಆತ್ಮಜ್ಞಾನ ಸಿಗುತ್ತೆ. ಆತ್ಮಜ್ಞಾನದಲ್ಲಿ ಸತ್ಯ ಸ್ವರೂಪ ಒಂದು, ಜ್ಞಾನ ಸ್ವರೂಪ ಒಂದು, ಮತ್ತು ಅನಂತ ಸ್ವರೂಪ ಒಂದು. ಅನಂತವಾದಂಥದ್ದು. ಅನಂತ ಅಂತಂದ್ರೆ ಏನು? ಪರಿಮಿತಿ ಇಲ್ಲ, ಸೀಮಿತವಿಲ್ಲದ್ದು. ಯಾವ ಕೆಲಸವನ್ನು ಮಾಡಿ ನೀವು ಮಾಡಲಿಕ್ಕೆ ನಿಮಗೆ ಶಕ್ತಿ ಉಂಟು. ಶಕ್ತಿಗೆ ಪರಿಮಿತ ಇಲ್ಲ. ನಿಮ್ಮ ಶಕ್ತಿಗೆ ಏನಾದರೂ ಕೆಲಸ ಮಾಡ್ಬೋದು. ನಿಮಗೆ ಗೊತ್ತಿಲ್ಲದೆ ಹೋದರೆ ಗೊತ್ತು ಮಾಡಿಕೊಂಡು ಮಾಡ್ತೀರ. ಇಟ್ ಈಸ್ ಪಾಸಿಬಲ್. ಯಾವುದು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಬಾರ್ದು. ತಪ್ಪುಗಳು ಮಾಡಿದರೆ ಒಪ್ಪುಗಳು ಮಾಡಲಿಕ್ಕೆ ಕಲಿಬೇಕು ಅಷ್ಟೇ. ತಪ್ಪು ಮಾಡಿದ್ದೀವಿ ಅಂತ ಶಿಕ್ಷೆ ಪಡಬಾರದು. ನೀವು ಎಂದೂ ಕೂಡ ಮನಸ್ಸನ್ನು ಹಾಳು ಮಾಡಿಕೊಳ್ಳಬಾರದು. ಯಾಕಂದರೆ ಮನಸ್ಸು ಈಸ್ ಈಕ್ವಲ್ ಟು ಆತ್ಮ. ಡೋಂಟ್ ಅನ್ನೆಸರಲಿ ಹಿಟ್ ಇಟ್. ಪ್ರತಿಯೊಂದು ಸಲ ನೀವು ಏನಾದರೂ ಚಿಂತೆ ಮಾಡಿದರೆ ನಿಮ್ಮ ಮನಸ್ಸನ್ನು ಹೊಡೆತ ಹಾಕ್ತಾ ಇದ್ದೀರಂತ ಅರ್ಥ. ಆ ಥರ ಒಂದು 20 ಸಲ ಹೊಡ್ತಾ ಇದ್ದರೆ ಏನು ಮನಸ್ಸು ಕೆಲಸ ಮಾಡುತ್ತಾ? ಏನು ಬೇಡಪ್ಪ, ನಾನು ಇವನು ಸಹಾಯನೇ ಮಾಡೋದಿಲ್ಲ ಅಂತ ಇಟ್ ವಿಲ್ ಬಿಕಮ್ ಜಡ ಪದಾರ್ಥ ಆಗುತ್ತೆ. ಅದು ಕೇಳೋದಿಲ್ಲ ಏನು. ಸೊ ಆ ರೀತಿಯಾಗಿ ಆತ್ಮ 3 ಅಂಶಗಳನ್ನು ನಮ್ಮಲ್ಲಿ ಸ್ಥಾಪನೆ ಮಾಡುತ್ತೆ: ಸತ್ಯ, ಜ್ಞಾನ ಮತ್ತು ಅಮೋಘವಾದಂತಹ ಕರ್ತವ್ಯ ದೀಕ್ಷತೆ. ಕೆಲಸ ಮಾಡುವಂಥದ್ದು ಅದೇ ಅಲ್ವಾ ಬೇಕಾಗಿದ್ದು. ಕೆಲಸ ಮಾಡಬೇಕು, ಬುದ್ಧಿಯಿಂದ ಮಾಡಬೇಕು. ಅಪರೂಪವಾದಂತಹ ಬುದ್ಧಿ ಬ್ರಹ್ಮನಿಂದ ಹೊಂದಬೇಕು, ಅಂದರೆ ಆತ್ಮನಿಂದ ಸಂಕ್ರಮಿಸಬೇಕು ನಮಗೆ. ಅರ್ಥ ಆಯ್ತಾ? ಆತ್ಮ ಅಂದರೆ ಏನು? ಇನ್ನೊಂದು ಕಡೆ ಬಂದರೆ ಆತ್ಮನ ನೀವು ಏನಂತೀರ? ನೀವೊಂದು ಪದ ಬಳಸ್ತಾ ಇದ್ದೀರಾ. ನೀವೊಂದು ಯಾವಾಗಲೂ ಕೂಡ ಒಂದು ಪದ ಬಳಸ್ತಾ ಇರ್ತೀರ ನಿಮ್ಮನ್ನು ನೀವು ನಿರ್ದೇಶಿಸಲಿಕ್ಕೆ. ಏನಂತೀರ? ನಾನು ಅಂತ ಪದ ಹೇಳ್ತಾ ಇದ್ದೀರ. ಹೌದಾ? ನಾನು ಅಂತ ಪದ ಹೇಳ್ತಾ ಇದ್ದೀರ. ನಾನು ಅನ್ನೋದು ನಿಮ್ಮ ಹೆಸರು ಅಲ್ಲ. ನಿಮ್ಮ ಹೆಸರು ಬೇರೆ ಇದೆ. ನಿಮ್ಮ ಹೆಸರು ಎದರಕ್ಕೆ ಇದೆ? ನಿಮ್ಮ ಹೆಸರು ಏನೋ ರಾಮ, ಕೃಷ್ಣ, ಪಾರ್ವತಿ, ಲಕ್ಷ್ಮೀ, ಸರಸ್ವತಿ ಇವೆಲ್ಲ ಇದಾವಲ್ಲ. ಎದರಕ್ಕೆ ಅದು ಹೆಸರು? ಯಾರೇ ಗೊತ್ತು? ದೇಹಕ್ಕೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅದು ತಪ್ಪು ಆಲೋಚನಾ. ನಾನು ಅನ್ನೋದು ದೇಹ ಅಲ್ಲ. ನೀವು ದೇಹ ಅಂತಂದರೆ ನೀವು ಹೆಣ್ಣು ದೇಹನ ಹೊಂದಿದ್ದೀರ. ಈಗ ನಾನು ಕೂಡ ನಾನು ಅಂತ ಬಳಸ್ತೀನಲ್ವ, ನನ್ನ ದೇಹ ಬೇರೆ ಇದೆ ಅಲ್ಲ. ಎಸ್ ಆರ್ ನೋ? ಮತ್ತು ಅದು ದೇಹಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ. ಮತ್ತು ಎದಕ್ಕೆ ಸಂಬಂಧಪಟ್ಟಿದ್ದು? ಯಾವ ರೀತಿ ನೀವು ನಾನು ಅನ್ನೋ ಪದ ಬಳಸ್ತಾ ಇದ್ದೀರಾ? ಇಲ್ಲ, ನಾನು ಅನ್ನೋ ಪದ ಎದರನ್ನ ನೀವು ಸೂಚಿಸ್ತಾ ಇದ್ದೀರಾ? ನಾನು ಅಂತ ಕೇಳಿದರೆ ಇಂಗ್ಲೀಷ್ನಲ್ಲಿ ಐ ಅಂತ ಅಂತೀವಿ ಅಲ್ವಾ? ಐ ಡೂ ಅಂದರೆ ನಾನು ಮಾಡ್ತಾ ಇದ್ದೆ ಅಂದರೆ ಏನರ್ಥ ನಾನು ಮಾಡಿದ್ದೀನಿ ಅಂತಂದರೆ, ನಾನು ಅನ್ನೋ ಪದಕ್ಕೆ ಅರ್ಥವು ಯಾವ ಥರ ನಾವು ತಿಳ್ಕೊಳ್ಳಬೇಕು. ನಿಮ್ಮ ಹೆಸರುಗಳು ಬೇರೆ ಬೇರೆ ಇದೆ, ಅದು ಸಾಕಲ್ವಾ? ಮತ್ತೆ ನಾನು ಯಾಕೆ ಬಳಸ್ತೀರ?
ಅದು ಎಲ್ಲರೂ ಬಳಸ್ತಾ ಇದ್ದೀರಾ. ಚಿಕ್ಕವರು ಬಳಸ್ತಾರೆ, ದೊಡ್ಡವರು ಬಳಸ್ತಾರೆ, ಹೆಣ್ಮಕ್ಳರು ಗಂಡ್ಮಕ್ಳರು ಸಮಸ್ತವು. ಈ ಒಂದು ಮನೆ ಅಲ್ಲ, ಈ ಒಂದು ಬೆಂಗಳೂರಲ್ಲಿ ಎಲ್ಲರೂ ಬಳಸ್ತಾ ಇದ್ದಾರೆ. ಅದೇ ಹಂಗೆ ಪ್ರಪಂಚ ಎಲ್ಲ ನಾನು ಬಳಸ್ತಾ. ಏನು ಅರ್ಥ ನಾನು ಅಂದರೆ ಗೊತ್ತಿಲ್ಲ. ನಿಮ್ಮ ಹೆಸರು ಮಾತ್ರ ಅಲ್ಲ, ಮತ್ತು ಯಾವುದಕ್ಕೆ ಆದರೂ ಹೆಸರು ಅಂದರೆ ಆ ಒಂದು ನಾನು ಅನ್ನುವ ಹೆಸರು ಎದಕ್ಕೆ ಅಂದರೆ ನಿಮ್ಮ ಮನಸ್ಸಕ್ಕೆ ಒಂದು ಹೆಸರು. ಯಾಕೆ ಅಂದರೆ ನಮ್ಮಲ್ಲಿ ಮನಸ್ಸಿದೆ. ಮನಸ್ಸು ಯಾವಾಗ ಪ್ರಾಪಂಚಿಕವಾಗಿರುತ್ತೆ, ಮೆಟೀರಿಯಲಿಸ್ಟಿಕ್. ಅದಕ್ಕೆ ಮೆಟೀರಿಯಲಿಸ್ಟಿಕ್, ಅದಕ್ಕೆ ನಾನು ಅಂತ ನೀವು ಬಳಸ್ಕೊಂಡು ಹೋಗ್ತಾ ಇದ್ದೀರ. ಮೆಟೀರಿಯಲ್. ಹೃದಯ ಭಾಗದಲ್ಲಿ ಏನಿರ್ತತೆ? ಆತ್ಮ ಇರ್ತದೆ ಅಲ್ವಾ? ಹೃದಯ ಯಾವಾಗ ಕೂಡ ಆಧ್ಯಾತ್ಮಿಕ, ಮನಸ್ಸು ಪ್ರಾಪಂಚಿಕ. ಪ್ರಾಪಂಚಿಕಕ್ಕೆ ಏನಾಗಿದೆ? ಹೆಸರು ಇದೆ. ಹೆಸರು ನಿಮ್ಮ ಹೆಸರಿದೆ ಪಾರ್ವತಿ, ಲಕ್ಷ್ಮೀ, ಸರಸ್ವತಿ, ಬೇರೆ ಹೆಸರುಗಳಿರ್ಬೋದು, ಅದು ಬೇರೆ. ಅದೆಲ್ಲ ಪ್ರಾಪಂಚಿಕ. ಮತ್ತು ಈ ಹೃದಯದಲ್ಲಿರುವಂತಹ ಆತ್ಮವನ್ನು, ಆ ಶಕ್ತಿ ಸಂಪದವನ್ನು, ಆಧ್ಯಾತ್ಮಿಕವಾಗಿರುವಂತಹ ಒಂದು ಮನಸ್ಸು ಅಲ್ಲದೇ ಇರುವಂತಹ ಒಂದು ಹೃದಯ ಇದೆಯಲ್ಲ, ಅದರ ಹೆಸರು ಏನು? ಹೃದಯಕ್ಕೆ ಆತ್ಮ ಅಂತ ಹೆಸರು. ಆತ್ಮ ಹೃದಯದಲ್ಲಿ ಇರ್ತದೆ, ಮನಸ್ಸು ತಲೆಯಲ್ಲಿ ಇರುತ್ತೆ. ತಲೆಯನ್ನು ಹೊರಗಡೆ ಕೊಡ್ತೀವಿ, ಆದರೆ ಆತ್ಮ ಏನಂತ ಹೇಳ್ತಾರೆ ಗೊತ್ತಾಯ್ತಾ? ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ತಿಷ್ಠತಿ. ಅಂದರೆ ಈಶ್ವರನ ಎಲ್ಲಿದ್ದಾನಪ್ಪ ಅಂತಂದರೆ ಹೃದಯ ಭಾಗದಲ್ಲಿದ್ದಾನೆ. ಅರ್ಥ ಆಯ್ತಾ? ಈಶ್ವರ ಅಂದ್ರೇನು? ಸರ್ವವ್ಯಾಪಿ. ಸರ್ವವ್ಯಾಪಿ ಈಶ್ವರ ಅಲ್ವಾ? ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಮತ್ತು ಸರ್ವಜ್ಞತ್ವ ಮತ್ತು ಸರ್ವಸಮರ್ಥತ್ವ ಎಲ್ಲ ಇದ್ದವನು ಆತ್ಮ. ಅದನ್ನೇ ಈಶ್ವರ. ಎಲ್ಲಿದ್ದಾನೆ? ನಿಮ್ಮ ಎಲ್ಲರ ಹೃದಯದಲ್ಲಿ ಆತ್ಮ ಇದ್ದಾನೆ. ಹೆಸರು ಅದುವೇ ಆತ್ಮ. ಅದರ ಹೆಸರು ಏನು? ಆತ್ಮ ಅಂತ ಸಂಸ್ಕೃತ ಪದ. ಮತ್ತು ಅದನ್ನು ನಾವು ಪ್ರಾಪಂಚಿಕವಾಗಿ ಹೆಸರು ಕೊಟ್ಕೊಂಡ್ರೆ ಅದರ ಹೆಸರು ನಾನು. ಅರ್ಥ ಆಯ್ತಾ? ನಾನು ಅಂದರೆ ನಿಮ್ಮ ಹೆಸರು ಕೇಳಲ್ಲ. ನೀವು ಯಾರು ಆತ್ಮ ಅಂತ ಹೇಳ್ಕೊಳ್ತಾ ಇದ್ದೀರಾ, ಆದರೆ ಗೊತ್ತಿಲ್ಲ ನಮಗೆ. ನಿಮ್ಮ ಹೆಸರು ಯಾರಿಗೂ ಕೇಳ್ತಾ ಇಲ್ಲ, ಆದರೆ ನಾನು ಅಂತ ಬಳಸ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಅಂದರೆ ಏನರ್ಥ? ಆತ್ಮ ಗೊತ್ತಾದರೆ ನೀವು ಆ ಮಾತು ಬಳಸ್ತಾ ಇರಬೇಕು. ಆತ್ಮ ಗೊತ್ತಿಲ್ಲದೆ ನಾನು ಅಂದರೆ ಏನು ಗೊತ್ತಿಲ್ಲ, ಅರ್ಥ ವೇಸ್ಟ್. ಕಾಪಿಯಿಂಗ್ ಅಂತ ಅರ್ಥ. ಅಂದರೆ ಯಾರೋ ಬಳಸ್ತಾ ಇದ್ದರೆ ನಾವು ಬಳಸ್ತಾ ಇದ್ದೀವಿ. ಅದರ ಅರ್ಥ ತಿಳ್ಕೊಂಡು ಮಾತಾಡಬೇಕು. ನಿಮಗೆ ಐ ಅನ್ನುವ ಪದಕ್ಕೆ ಇಂಗ್ಲೀಷ್ನಲ್ಲಿ ನೀವು ಡಿಕ್ಷನರಿ ನೋಡಿದ್ರೆ ನಿಮಗೆ ಕಾಣಿಸ್ತದೆ. ನಾನು ಅಂದರೆ ಐ ತಾನೆ. ಐ ಅಂದರೆ ಏನು ಅಂದರೆ ಇಂಗ್ಲೀಷ್ನಲ್ಲಿ ಡಿಕ್ಷನರಿನಲ್ಲಿ ನಿಮಗೆ ಕಾಣಿಸ್ತದೆ ಸೆಲ್ಫ್ ಕಾನ್ಷಿಯಸ್ನೆಸ್, ಆತ್ಮ ಅಂತ ತಿಳಿಸ್ತಾರೆ. ಅದೇ ರೀತಿ ನಾನು ಅನ್ನುವ ಪದಕ್ಕೆ ನೀವು ಕನ್ನಡ ನಿಘಂಟು ನೋಡಿ ನಿಮಗೆ ಅರ್ಥ ಆಗುತ್ತೆ. ಏನು ಪದ? ಅದು ಯಾರು ಒಬ್ಬರ ಹೆಸರು ಅಲ್ಲ, ಅದು ಎಲ್ಲರಲ್ಲೂ ಇರುವಂತಹ ಆ ಒಂದು ಶಕ್ತಿ ಸ್ವರೂಪದ ಹೆಸರು ನಾನು. ಅದೇ ರೀತಿ ನೀವು ಅಂದರೆ ನೀವು ಆನ್ಸರ್ ಕೊಡ್ತಾ ಇದ್ದೀರ, ಆದರೆ ನೀವು ಅನ್ನೋದು ನಿಮ್ಮ ಹೆಸರು ಅಲ್ಲ ತಾನೆ. ಅದು ನೀವು ಯಾಕೆ ಬದಲು ನೀವು ಕೊಡ್ತೀರಾ? ಸಮಾಧಾನ ಯಾಕೆ ಕೊಡ್ತೀರಾ? ನಿಮ್ಮ ಹೆಸರು ಗೊತ್ತಿಲ್ಲ ನನಗೆ, ಆದರೆ ನೀವು ಅಂದರೆ ಎಸ್ ಸರ್ ಅಂತೀರ. ವೈ? ನಾವು ಎಲ್ಲರೂ ಕೂಡ ನೀವು ಅಂತೀರ, ಎಲ್ಲರೂ ಕೂಡ ಎಸ್ ಅಂತಾರೆ. ಅದಂಗೆ ಎಲ್ಲರೂ ಅಂತ ನೀವು ಅಂದರೆ ಒಬ್ಬರಲ್ಲಲ್ವ, ಬಹುವಚನ ತಾನೆ. ಸೊ ಎಲ್ಲರೂ ಕೂಡ ನೀವು ಅಂತೀರ. ಅದು ಯಾರು? ನಿಮ್ಮ ಹೆಸರು ಒಂದೂ ಗೊತ್ತಿಲ್ಲ. ನೀವು ಅನ್ನೋದು ನಿಮ್ಮ ಹೆಸರುಗಳಲ್ಲ, ನಿಮ್ಮ ಒಳಗಡೆ ಇರುವಂತಹ ಆ ಆತ್ಮಕ್ಕೆ ಹೆಸರು ನೀವು ಅಂತ. ಅದಕ್ಕೆ ಅದನ್ನು ಸಂಬೋಧನೆ ಮಾಡ್ತೀನಿ ಹೊರತು ನಿಮ್ಮನ್ನಲ್ಲ. ನಿಮ್ಮ ಶರೀರಯುತವಾದಂತಹ ಹೆಸರುಗಳಿದ್ದಂತಹ ನಿಮ್ಮ ವ್ಯಕ್ತಿತ್ವವನ್ನು ಅಲ್ಲ. ನಾನು ಆತ್ಮದ ಸ್ವರೂಪವನ್ನು ಅಡ್ರೆಸ್ ಮಾಡ್ತಾ ಇದ್ದೀನಿ, ಗೊತ್ತಾಯ್ತಾ? ನಾನು ನಿಮ್ಮನ್ನು ಕರಿತಾ ಇದ್ದೀನಿ ಆತ್ಮಸ್ವರೂಪಗಳೇ ಅಂತ. ನೀವು ಅಂದರೆ ಇಟ್ ಈಸ್ ನಾಟ್ ದ ನೇಮ್. ಆಮ್ ಐ ರೈಟ್? ಈಗ ಹೇಳ್ರಿ, ಆತ್ಮನ ನೀವು ನೋಡ್ತೀರಾ? ನೋಡ್ಲಿಕ್ಕಾಗುತ್ತಾ? ನಿಮ್ಮನ್ನು ನೀವು ಯಾವ ಥರ ನೋಡ್ತೀರಾ? ಆದರೆ ತಿಳ್ಕೊಳ್ಳುತ್ತೀರಾ? ತಿಳ್ಕೊಳ್ಳೋಕ್ಕೆ ಸಾಧ್ಯ. ಯಾಕೆಂದರೆ
ನಮ್ಮ ಮಾತುಗಳೇ ಅದಕ್ಕೆ ನಿದರ್ಶನ. ನಮ್ಮ ಸತ್ಯಸಂಧರಾದರೆ ನಮ್ಮ ಪ್ರವರ್ತನೆ ಅದಕ್ಕೆ ನಿದರ್ಶನ. ಅದುವೇ ಅದರ ಪ್ರತಿಪಕ್ಷ ರೂಪ. ಅದು ನಮ್ಮ ರೂಪ ಏನು? ಸತ್ಯದ ಜೊತೆ ಇರುವಂತಹ ರೂಪ. ಸತ್ಯದ ಮಾತುಗಳು ಮಾತಾಡಬೇಕು, ಜ್ಞಾನಿಗಳಾಗಬೇಕು. ತಪ್ಪುಗಳು ಮಾಡಿದ್ರೂ ಕೂಡ ಒಪ್ಪುಗಳನ್ನು ತಿಳಿಸಿಕೊಳ್ಳಬೇಕು. ಮಹೋನ್ನತವಾದಂತಹ ಕಾರ್ಯಗಳನ್ನು ಮಾಡಬೇಕು. ಚಿಕ್ಕ ಚಿಕ್ಕ ಉಪಕಾರ್ಯಗಳು ಭಗವಂತನ ಮಾಡಲಿಕ್ಕೆ ಏನು ಬೇಕಾಗಿಲ್ಲ, ಯಾರಾದರೂ ಮಾಡ್ಬೋದು. ಇವನ್ ಮಾನವ ಮಾಡ್ಬೋದು. ಮಾನವ ಅಂದ್ರೇನು? ಮನಸ್ಸುದಿಂದ ಕೆಲಸ ಮಾಡುವನೇ ಮಾನವನು. ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾನೆ, ಅದಕ್ಕೆ ಮಾನವ ಅಂತ ಹೆಸರು ಬಂದ. ಈಗ ಮತ್ತೆ ಆತ್ಮದಿಂದ ಕೆಲಸ ಮಾಡಿದರೆ ಏನಂತಾರೆ? ಭಗವಂತ ಅಂತಾರೆ. ಮಾನವನು ಅಲ್ಲ, ಮಾನವನೇ ಮಹನೀಯನು ಆಗ್ತಾನೆ. ಮಹನೀಯನು ಅಂತಂದರೆ ಏನರ್ಥ? ನಮ್ಮ ಒಳಗಡೆ ಇರುವಂತಹ ಆತ್ಮದ ಸಂದೇಶವನ್ನು ಹೊರಗಡೆ ಇಟ್ಟವನೇ ಮಹನೀಯ. ಆತ್ಮದಲ್ಲಿ 3 ಪದಾರ್ಥ ಇರ್ತವೆ, ಗೊತ್ತಾಗಲ್ಲ? ಸತ್ಯಂ, ಜ್ಞಾನಂ, ಅನಂತ. ಈ ಥರ ನಾವು ಕರ್ತವ್ಯವನ್ನು ನಿಭಾಯಿಸಬೇಕು. ಅದುವೇ ಧ್ಯಾನಿ, ಅದುವೇ ಬ್ರಹ್ಮಜ್ಞಾನಿ. ಅವರೇ ಮಹನೀಯರು, ಅವರೇ ಧ್ಯಾನಿಗಳು. ಸೊ ನೀವೆಲ್ಲರೂ ಕೂಡ ಧ್ಯಾನಿಗಳು. ಎಲ್ಲರಿಗೂ ಚಪಳ. ಜ್ಞಾನದಿಂದ ಮಹತ್ತರವಾದಂತಹ ಕೆಲಸ ಮಾಡುತ್ತಾ ಇದ್ದರೆ ಅವನೇ ಆತ್ಮ ಸಾಕ್ಷಾತ್ಕಾರಿ. ಆತ್ಮ ಸಾಕ್ಷಾತ್ಕಾರಿ ಅಂದರೆ ಆತ್ಮವನ್ನು ಸಾಕ್ಷಿಯಾಗಿಟ್ಕೊಂಡು ಕೆಲಸ ಮಾಡಿದ್ದವನು. ಸಾಕ್ಷಾತ್ಕಾರ ಅಂದರೆ ಮಾಡುವುದು. ಸಾಕ್ಷಾತ್ಕಾರಿ ಅಂದರೆ ಮಾಡ್ತಾ ಇರುವವನು. ಹೌದಾ ಇಲ್ವ? ಉಪಕಾರ ಅಂದರೆ ಒಂದು ಸಹಾಯ. ಉಪಕಾರಿ ಅಂದರೆ ಮಾಡಿದ್ದವನು, ನೌನ್ ಫಾರ್ಮ್. ಎಸ್ ಆರ್ ನೋ? ಸೊ ನಾವೆಲ್ಲರೂ ಕೂಡ ಆತ್ಮ ಸಾಕ್ಷಾತ್ಕಾರ ಪಡೆದ ನಂತರ ಆತ್ಮ ಸಾಕ್ಷಾತ್ಕಾರಿಗಳು ಆಗಬೇಕು. ಸೊ ಎಲ್ಲವನ್ನು ಕೂಡ ನಾವು ಕಾರ್ಯರೂಪದಲ್ಲಿ ಇಡಬೇಕು. ನಮ್ಮ ಒಂದು ವಿಚಕ್ಷಣ ಜ್ಞಾನ ಅಂದರೆ ಜ್ಞಾನ, ವಿಚಕ್ಷಣ ಅಂದರೆ ಜ್ಞಾನ. ಆದಮೇಲೆ ಆತ್ಮಜ ರೂಪವನ್ನು ನಾವು ತಿಳ್ಕೊಳ್ಳಬೇಕು. ಅಂದಾಗೆ ಶೂನ್ಯಸ್ಥರಾಗೇ ಇರಬೇಕು. ಮನಸ್ಸಿನಲ್ಲಿ ಯಾವ ರೀತಿಗೆ ಆಗಿ ಇನ್ನೊಬ್ಬರ ಮೇಲೆ ಯಾವ ಅಭಿಪ್ರಾಯ ಇಟ್ಕೊಳ್ಳದೆ ಇದ್ದರೆ ಮನಸ್ಸು ಶೂನ್ಯ ಅಂತ ಅರ್ಥ. ಯಾರ ನೋಡಿಕೊಳ್ಳೇನೆ ಅವನಿಂತವನೇನೇ ಅಂತಾನೆ, ಇವರು ಐ ಡೋಂಟ್ ಲೈಕ್, ಐ ಡೋಂಟ್, ಇವೆಲ್ಲ ಇಟ್ಕೊಂಡ್ರೆ ಮನಸ್ಸಿನಲ್ಲಿ 100 ಆಲಸ್ಯರು ಇಟ್ಟಿದ್ದಾರೆ. ಕೇವಲ ಮಾನವರಾಗಿರಲಿಕ್ಕೆ ಓಕೆ, ಮಹನೀಯರಾಗಲಿಕ್ಕೆ ಇನ್ನೂ ನಾವು ಧ್ಯಾನ ಅಭ್ಯಾಸ ಮಾಡಲೇಬೇಕು ಅಂತ ಅರ್ಥ. ನಾವೇ ಮಾಡಬೇಕು, ಇನ್ನೊಬ್ಬರು ಮಾಡಲಿಕ್ಕೆ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ಧ್ಯಾನ ಮಾಡಲಿಕ್ಕೆ ಯಾರಪ್ಪ ಅರ್ಹರು ಅಂದರೆ ಕೇವಲ ಮಾನವರೇ. ಬೇರೆ ಯಾವ ಜೀವಿ ಕೂಡ ಮಾಡಲಿಕ್ಕೆ. ಅದಕ್ಕೆ ಅದನ್ನು ನಾವು ಉಪಯೋಗಿಸ್ಕೊಳ್ಳಬೇಕು ಅಂತ ಮತ್ತು ಇಷ್ಟತ್ತು ಕೂಡ ಮತ್ತು ಬ್ರಹ್ಮಶ್ರೀ ಪತ್ರಿಜಿಯವರು ಈ ಒಂದು ಸಂದೇಶವನ್ನು ನೀಡಲಿಕ್ಕೆ ಅಪರೂಪವಾದಂತಹ ಸಾಧನೆ ಏನಪ್ಪ ಅಂತಂದರೆ, ಮಹರ್ಷಿಗಳು, ಋಷಿಗಳು ಅವರೆಲ್ಲರೂ ಕೂಡ ಏನು ಮಾಡಿದ್ದಾರೆ? ಇದೇ ಮಾಡಿ ಜನ ಮನುಕುಲಕ್ಕೆ ಇವು ತಲೆಯಿಂದ ಭಾಳ ಅವರಿಗೆ ಭಾಳ ಕಷ್ಟ ಉಂಟಾಗುತ್ತೆ. ಆ ಒಂದು ತಲೆಯನ್ನು ಶುದ್ಧಿ ಮಾಡಲಿಕ್ಕೆ ಏನಾದರೂ ಸ್ವಲ್ಪ ಉಪಾಯ ಮಾಡಬೇಕು ಅಂತ ಹೇಳಿ ಮನಃ ಪ್ರಶಮನೋಪಾಯ ಇತಿ ಯೋಗ ಅಂತ ಹೇಳಿದ್ದಾರೆ. ಮನಸ್ಸನ್ನು ಶಾಂತಗೊಳಿಸಬೇಕಾಗಿದ್ದೆ, ಅಷ್ಟೇ ನಾವು ಮಾಡಬೇಕಾಗಿತ್ತು. ಮನಸ್ಸನ್ನು ಶಾಂತಗೊಳಿಸಬೇಕು, ಅದುವೇ ಧ್ಯಾನ. ನೀವು ಅದೇನೋ ದೊಡ್ಡ ಸಂಗತಿ, ಅದೇನೋ ಋಷಿಗಳು ಮಾತ್ರನೇ ಇರ್ತದೆ, ಇಲ್ಲಾಂದರೆ ಹಿಮಾಲಯಗಳಿಗೆ ಹೋಗಬೇಕು, ಇಲ್ಲಾಂದರೆ ಒಂದು ತಲೆ ಕುಂತ್ಕೊಂಡು ಎಲ್ಲನೂ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು, ಆಸ್ತಿ ಪಾಸ್ತಿಗಳನ್ನು ಬಿಟ್ಟು ಎಲ್ಲ ಕೂಡ ಶೂನ್ಯ, ಸುಳ್ಳು. ಮನಸ್ಸನ್ನು ಶಾಂತಗೊಳಿಸಿ ಅದ್ಭುತವಾದಂತಹ ವಿಚಕ್ಷಣ ಜ್ಞಾನವನ್ನು ಪಡೆದು ಆದ ರೀತಿ ನಮ್ಮ ಜೀವನವನ್ನು ಜೀವಿಸುವುದೇ ಧ್ಯಾನ ಜೀವನ. ಅಂಥ ಒಂದು ಅದ್ಭುತವಾದಂತಹ ಅವಕಾಶವನ್ನು ನೀಡ್ತಾ ಇದ್ದಾರೆ ಮತ್ತು ಈ ಸೆಂಟರ್ ಮತ್ತು ಯಜಮಾನಿಗಳು ಎಲ್ಲಿದ್ದಾರೋ ಗೊತ್ತಿಲ್ಲ, ಇವಾಗ ಮಾತಾಡಿದ್ರಲ್ಲ, ಅವರಿಗೆ ತುಂಬ ಹೃದಯದ ನಮಸ್ಕಾರಗಳು ಸಲ್ಲಿಸೋಣ. ಓಕೆ, ಫ್ಯಾಂಟಾಸ್ಟಿಕ್. ಸೊ ಥ್ಯಾಂಕ್ ಯು ಸರ್. ಟಾಪಿಕ್ ತುಂಬ ಚೆನ್ನಾಗಿತ್ತು ಸರ್. ಸ್ನೇಹಿತರೆ, ಶಿವರಾಮಪ್ಪ ಸರ್ ನಾವು ಧ್ಯಾನಕ್ಕೆ ಬಂದಾಗ್ಲಿಂದ ನಮಗೆ ಪರಿಚಯ ಇರು, ಅಂದರೆ ನಮಗೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ದಿದ್ದವ್ರು ಇವರು.
ಸರ್ನ ಎಷ್ಟು ಸಾರ್ತಿ ಕರೆದ್ರು, ಎಷ್ಟು ಕೇಳಿರೋ ಮಾತು ಅಂತ ಅಂದ್ಕೊಂಡ್ರು, ಅಲ್ಲಿ ಏನೋ ಒಂದು ಹೊಸದನ್ನ ನಾನು ಕಲಿತಾ ಇದ್ದೀನಿ ಇದುವರೆಗೂ ತನಕನು. ಸೊ ಅದಕ್ಕೋಸ್ಕರನೇ ಸರ್ನ ಇಲ್ಲಿ ಇನ್ವೈಟ್ ಮಾಡಿದೆ. ಅವರ ಜ್ಞಾನವನ್ನ ಅಂದ್ರೆ ತುಂಬಾ ಆಳವಾದ ಒಂದು ವಿಷಯವನ್ನ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ನಾನು ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ಅಂದ್ರೆ ಇದು ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಸೊ ಇದರ ಬಗ್ಗೆ ಕ್ಲಿಯರ್ ಆಗಿ ಇಲ್ಲಿ ನಮ್ಗೆ ಬಿಡಿಸಿ ಬಿಡಿಸಿ ಹೇಳಿಕೊಟ್ಟಿದ್ದಾರೆ. ಅವ್ರಿಗೆ ನಾವೆಷ್ಟು ಹೃದಯಪೂರ್ವಕ ಧನ್ಯವಾದಗಳು ಹೇಳಿದ್ರು. ಈ ವಿಷಯವನ್ನ ಮತ್ತೆ ನಾವು ಹೇಳ್ಬೇಕು ಅಂದ್ರೆ ಇನ್ನೊಂದ್ ಸರ್ತಿ ಅದನ್ನ ಕ್ಲಾರಿಟಿ ತಗೊಂಡು ಹೇಳ್ಬೇಕಾಗುತ್ತೆ. ಮತ್ತೆ ಅನಲೈಸ್ ಮಾಡ್ಕೊಂಡ್ರೆ ಈಸಿಯಾಗಿ ಹೇಳ್ಬೋದು. ಅದೇನು ಅಂತ ನಾವು ಜ್ಞಾನವನ್ನ ನಾವು ಪಡ್ಕೊಂಡು ಅದರಂತೆ ನಡೆದಾಗ ನಾವು ಈಸಿಯಾಗಿ ಹೇಳ್ಬೋದು. ಮತ್ತೆ ನಮ್ಮಲ್ಲಿ ನಮ್ಮ ಒಟ್ಟಿಗೆ ಇಲ್ಲಿ ಸುಬ್ರಹ್ಮಣ್ಯಂ ಸರ್ ಇದ್ದಾರೆ. ಅದಕ್ಕೂ ಮುಂಚೆ ಅವ್ರಿಗೆ ಮೈ ಕೊಡೋದಕ್ಕಿಂತ ಮುಂಚೆ ಒಂದು ವಿನಂತಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಮನೆ ಮನೆ ಧ್ಯಾನ ನನ್ನ ಮುಖಾಂತರ ಮಾಸ್ಟರ್ಸ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನಾನು ಒಂದು ಉಪಕರಣ ಮಾತ್ರನೇ. ಇಲ್ಲಿ ಮತ್ತೆ ಇನ್ನೊಂದು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಂದು ಮನೆಗೂ ಇದು ಒಂದು ಧ್ಯಾನ ಅನ್ನೋದು ಮನೆ ಮನೆ ಧ್ಯಾನ ಅಂತ ಆಯಿತು ಅಂತಂದ್ರೆ ಅಲ್ಲಿ ಆ ಮನೆಯಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ. ನಾವು ಒಬ್ಬರೇ ಕೂತ್ಕೊಂಡು ಇಷ್ಟು ಶಕ್ತಿಯನ್ನ ತಗೋಬೇಕು ಅಂದ್ರೆ ಸುಮಾರು ಒಂದು 10 ವರ್ಷನಾದ್ರೂ ಬೇಕಾಗುತ್ತೆ ನಮ್ಮ ಮನೆಗೆ ಇಷ್ಟು ಎನರ್ಜಿ ತಗೊಂಡ್ ಬರೋದಕ್ಕೆ. ಸೊ ಈ ಮನೆ ಮನೆ ಧ್ಯಾನ ಯಾರ್ಯಾರಿಗೆ ಇಷ್ಟ ಇದೆಯೋ ಅವ್ರು ಯಾರು ಬೇಕಾದ್ರೂ ತಿಂಗಳಿಗೆ ನಾನು ಅಂದುಕೊಂಡಿರೋದು ತಿಂಗಳಿಗೆ ಒಂದು ದಿನ ಧ್ಯಾನವನ್ನ ಮಾಡ್ತೀವಿ. ಸೊ ಯಾರು ಇವಾಗ ಈ ತಿಂಗಳು ಜೂನ್ ಆದ್ರೆ ಜುಲೈ ಆಗಸ್ಟ್ ವರೆಗೂ ಆಗಿದೆ. ಸೊ ಮತ್ತೆ ಇನ್ಯಾರಾದ್ರೂ ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಇಲ್ಲ ನಮ್ಮ ಗ್ರೂಪಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನವರೆಗೂ ಇನ್ಫಾರ್ಮೇಶನ್ ಬರುತ್ತೆ. ಸೊ ದಯವಿಟ್ಟು ಯಾರು ಮಾಡ್ತೀರಾ ಅನ್ನೋದನ್ನ ಹೇಳಿ, ಅಂದ್ರೆ ಮುಂಚೆನೆ ನೀವು ಹೇಳಿದ್ರೆ ಆ ಮಂತ್ ನಿಮಗೆ ಅಂತಾನೆ ಕಾಯ್ದಿರಿಸ್ತೀವಿ. ಮತ್ತೆ ಇನ್ನೂ ಒಂದು ಹೇಳೋದಕ್ಕೆ, ಲಾಸ್ಟ್ ಮಂತ್ ನಮ್ಮ ಮನೇಲಿ ಆಯಿತು. ಸೊ ನಮ್ಮ ಮನೇಲಿ ನಾನು ಮನೆ ಮನೆ ಧ್ಯಾನ ಅಂತ ಅಂದ್ಕೊಂಡಿದ ತಕ್ಷಣ ಮಗನಿಗೆ ಬಿಸ್ನೆಸ್ ಏನು ಅಂತ ಅಂದ್ಕೊಂಡಿದ್ವಿ. ಬಟ್ ಬಿಸ್ನೆಸ್ ಎಲ್ಲಿ ಏನು ಅನ್ನೋದು ಕ್ಲಾರಿಟಿ ಇರಲಿಲ್ಲ. ನಾನು ಒಂದು ಸಂಕಲ್ಪ ಮಾಡ್ಕೊಳ್ತಾ ಇದ್ದಾಗೆ ಅಲ್ಲಿ ಏನಾಯ್ತು ಅಂತಂದ್ರೆ ಮಗನಿಗೆ ಎಂಥ ಜಾಗದಲ್ಲಿ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದು ಕ್ಲಾರಿಟಿ ಬಂತು. ಮತ್ತೆ ಇನ್ನು ಕೆಲವು ಅಪ್ಕಮಿಂಗ್ ಅಲ್ಲಿ ಹೇಳ್ತೀನಿ, ಇನ್ನೂ ಎಷ್ಟೊಂದು ಮನೆಯಲ್ಲಿ ಬದಲಾವಣೆ ಆಗಿದೆ. ಒಂದೊಂದು ಶುಭ ಸಮಾರಂಭಗಳನ್ನ ಆಗೋ ಒಂದು ಇದೆಲ್ಲ ನಡೀತಾ ಇದೆ. ಸೊ ಅದೆಲ್ಲವನ್ನ ಅಂದ್ರೆ ಇದು ಬರೀ ಪ್ರಾಪಂಚಿಕವಾಗಲ್ಲ ಸ್ನೇಹಿತರೆ. ಧ್ಯಾನ ಮಾಡೋದು ಧ್ಯಾನಕ್ಕೋಸ್ಕರನೇ ಮಾಡಬೇಕು ನಾವು, ಈ ಪ್ರಾಪಂಚಿಕತೆಗೋಸ್ಕರ ಅಲ್ಲ. ಹಂಗಂತಂದ್ಬಿಟ್ಟು ನಾನು ಇದಕ್ಕೆ ಬಂದಿದ್ದು ಪ್ರಾಪಂಚಿಕವಾಗಿ ನಾನು ಸರಿ ಹೋಗ್ಬೇಕು ಅಂತಾನೆ ಬಂದಿದ್ದು. ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಏತಕ್ಕೋಸ್ಕರ ಧ್ಯಾನ ಮಾಡಬೇಕು ಅಂತ. ಅಂದ್ರೆ ಧ್ಯಾನದಲ್ಲಿ ಏನೇನು ನಾವು ಕಾಣ್ಬೋದು ಅನ್ನುವ ಒಂದು ಕುತೂಹಲವಾಗಿ ಮತ್ತೆ ಅಲ್ಟಿಮೇಟ್ ಆದ ಒಂದು ಸ್ಥಿತಿಯನ್ನ ಸೇರೋದಕ್ಕೆ ಧ್ಯಾನವನ್ನ ಮಾಡಬೇಕು. ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ನಮ್ಮ ಪ್ರಣಾಮಗಳನ್ನು ತಿಳಿಸೋಣ ಚಪ್ಪಾಳೆ ಮೂಲಕ. ಹಾಗೆ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ, ಮತ್ತು ನಮ್ಮ ಬ್ರಹ್ಮಶ್ರೀ ಶಿವರಾಮಪ್ಪ ಸಾರಿಗೆ, ಮತ್ತು ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದ ಈ ಮನೆ ಓನರ್ ಅವರಿಗೆ, ಇದಕ್ಕೆಲ್ಲ ಕಾರಣವಾದ ನಮ್ಮ ವೀಣಾ ಮೇಡಮ್ ಅವರಿಗೆ ಎಲ್ಲ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು. ಸರಿ ತಾನೆ? ಎಲ್ಲ ಧ್ಯಾನಿಗಳಿಗೆ ಥ್ಯಾಂಕ್ ಯು. ಈಗ ನನಗೇನು ಮೈಕ್ ಕೊಟ್ಟಿದ್ದಾರ, ಏನು ಮಾತಾಡಬೇಕು? ಕಾಲೇಜ್ ಸ್ಟಡೀಸ್ ಲೆವೆಲಲ್ಲಿ ಎಲ್ಲ ಮಾತಾಡಿಬಿಟ್ಟಿದ್ದಾರೆ, ಮತ್ತು ಇನ್ನೇನಿದೆ ಮಾತಾಡೋದಕ್ಕೆ? ಆದರೆ ಒಂದು ತಮ್ಮ ಇಂಟ್ರ್ಯಾಕ್ಷನ್ ಬೇಕು, ತಮ್ಮ ಮಾತುಗಳನ್ನ ಬಿಟ್ಟುಬಿಟ್ಟು ಈ ಧ್ಯಾನ ಅಂತ ಇದ್ದೀವಿ, ಏನು ಸಿಗುತ್ತೆ ಧ್ಯಾನ ಮಾಡಿದರೆ? ಜಸ್ಟ್ ನನಗೆ ರೆಸ್ಪಾನ್ಸ್ ಬೇಕು. ಧ್ಯಾನ ಮಾಡಿದರೆ ಏನು ಸಿಗುತ್ತೆ? ಇನ್ನು ಓಕೆ ನಾ ಹೇಳ್ತೀನಿ. ಯಾವಾಗ ನಾವು ಧ್ಯಾನ ಮಾಡ್ತೀವೋ ನಮ್ಮ ಒಳಗಡೆ ಇರುವ ಒತ್ತಡ ಅಂದರೆ ಏನು, ಸ್ಟ್ರೆಸ್ಸು, ಟೆನ್ಷನು ಹೋಗ್ಬಿಡ್ತವೆ. ಎರಡು ಹೋಗ್ತಾವಲ್ಲ, ಆ ಎರಡು ಹೋದರೆ ಏನು ಉಳಿಯುತ್ತೆ? ಪ್ರಶಾಂತತೆ ಉಳಿಯುತ್ತೆ, ನೆಮ್ಮದಿ. ಮತ್ತು ಆ ನೆಮ್ಮದಿ, ಪ್ರಶಾಂತತೆ, ಪೀಸ್ ಆಫ್ ಮೈಂಡ್ ಇದ್ದರೆ ಏನಾಗುತ್ತೆ? ನಮ್ಮ ಆರೋಗ್ಯ 100% ಓಕೆ. ಯಾವಾಗ ನಮ್ಮ 100% ಆರೋಗ್ಯ ಓಕೆ ಇದೆಯೋ ಆನಂದವೇ ಆನಂದ. ಮತ್ತು ಆ ಅಲ್ಟಿಮೇಟ್ ಆನಂದ ನಮಗೆ ಸಿಗಬೇಕು ಅಂದರೆ ಈ ಧ್ಯಾನ ಮಾಡ್ಕೋಬೇಕು. ಮತ್ತು ಈ ಧ್ಯಾನ ಎಷ್ಟೊತ್ತು ಮಾಡಬೇಕು? ಎಲ್ಲರಿಗೂ ಗೊತ್ತಿದೆ, ನಮ್ಮ ವಯಸ್ಸಿನ ಪ್ರಕಾರ ಮಾಡಬೇಕು. ಓಕೆ, ಎಲ್ಲಿ ಮಾಡಬೇಕು? ಎನಿ ಪ್ಲೇಸ್,
ಯಾವ ಟೈಮಲ್ಲಿ 24 ಗಂಟೆಯಲ್ಲಿ ನಮಗೆ ಯಾವಾಗ ಬಿಡುವಿದ್ದಾಗ ಆ ಟೈಮಲ್ಲಿ ಮಾಡ್ಬೋದು. ಮತ್ತು ಕೂಡೋದೇ ಯಾವ ರೀತಿ ಕಂಫರ್ಟಬಲ್ ಸಿಟ್ಟಿಂಗ್, ಕೆಳಗೆ ಕೊಡ್ಬೋದು, ಗೋಡೆಗೆ ಅಂದ್ಕೊಂಡು ಕೊಡ್ಬೋದು, ಕುರ್ಚಿ ಮೇಲೆ ಕೊಡ್ಬೋದು. ಇಷ್ಟು ಸರಳವಾಗಿರೋ ಧ್ಯಾನವನ್ನು ನಾವು ಯಾಕಿದು ಟೈಮಿಂಗ್ ಇಟ್ಕೊಂಡು ಯಾವಾಗ ಮಾಡೋಣ ಇವಾಗ ಮಾಡೋಣ ಅಲ್ಲ, ಇದು ನಮ್ಮ ಜೀವನಚರ್ಯದಲ್ಲಿ ಒಂದು ಭಾಗ ಆಗಬೇಕು. ಯಾರಾದರೂ ಬೆಳಿಗ್ಗೆ ಎದ್ದೇಳೋದೆ ಸ್ನಾನ ಮಾಡಿ ಬ್ರಷ್ ಮಾಡಿ ತಿಂಡಿ ತಿನ್ನಿ ಅಂತ ಹೇಳ್ತಾರ? ಆಟೋಮ್ಯಾಟಿಕ್ಕಾಗಿ ಮಾಡ್ತೀವಲ್ಲ, ಆ ಆಟೋಮ್ಯಾಟಿಕ್ ಮಾಡೋ ಚರ್ಯಗಳಲ್ಲಿ ಇದನ್ನು ಒಂದು ಮಾಡ್ಕೋಬೇಕು ನಾವು ಪ್ರತಿ ದಿವಸ. ಅಂದರೆ ಏನು, ಬೆಳಿಗ್ಗೆ ಎದ್ದೇಳೋದೆ ಬಾತ್ರೂಮ್ ಹೋಗೋದಲ್ಲ, ಮೊದಲು ಧ್ಯಾನ ಮಾಡಿ ನೆಕ್ಸ್ಟ್ ಬೇರೆ ಚರ್ಯಗಳು. ಆ ರೀತಿ ನಾವು ಇಟ್ಕೊಂಡ್ರೆ ಇದ್ರದ್ದು ಪ್ರಭಾವ, ಇದ್ರದ್ದು ಲಾಭ ನಾವು ಪಡಿಬೋದು. ಮತ್ತು ಏನಾಗ್ತಾ ಇದೆ ಈ ಧ್ಯಾನ ಮಾಡಿದಾಗ, ನಮ್ಮ ಒಳಗಡೆ ವಿಶ್ವಶಕ್ತಿ, ವಿಶ್ವಮಯ ಪ್ರಾಣಶಕ್ತಿ, ಕಾಸ್ಮಿಕ್ ಎನರ್ಜಿ ನಮ್ಮ ಬಾಡಿ ಒಳಗೆ ಬರ್ತಾಯಿದೆ. ಅದು ಏನು ಮಾಡುತ್ತೆ, ಫಸ್ಟು ನಮ್ಮ ನಾಡಿ ಮಂಡಲ ಶುದ್ಧಿ ಮಾಡುತ್ತೆ. ನೆಕ್ಸ್ಟು ನಮ್ಮ ಇಮ್ಯುನಿಟಿ ಲೆವೆಲ್, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಥರ್ಡ್ ಏನು ಮಾಡುತ್ತೆ, ನಮ್ಮ ತಲೆಯೊಳಗೆ ವರ್ಷಾನುಗಟ್ಟಲೆ ಏನೋ ಒಂದು ಕಸ ತುಂಬಿದೆ. ಏನು ಕಸ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಗುಣಗಳೇ ನಮ್ಮನ್ನು ಕೆಡಿಸೋದು. ಮತ್ತು ಈ ಗುಣಗಳು ಕ್ಲೆನ್ಸಿಂಗ್ ಆದರೆ, ಕ್ಲೀನ್ ಆದರೆ ಹೇಗಿರ್ತೀವಿ? ಋಷಿ ಮುನಿಗಳ ಥರ ಆಗಿಬಿಡ್ತೀವಿ. ಮತ್ತು ಇದರಿಂದ ಮುಖ್ಯವಾದ ಲಾಭಗಳೇನು? ನಮ್ಮ ಶರೀರವೆಲ್ಲ ಹೀಲಿಂಗ್ ಆಗುತ್ತೆ ಆಟೋಮೆಟಿಕ್ಕಾಗಿ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಮತ್ತು ಆಕ್ಸೆಪ್ಟೆನ್ಸ್ ನೇಚರ್, ಪ್ರತಿಯೊಂದಕ್ಕೂ ತಾಳ್ಮೆ ಇರುತ್ತೆ, ಪ್ರತಿಯೊಂದಕ್ಕೂ ಆಕ್ಸೆಪ್ಟ್ ಮಾಡ್ತೀವಿ. ಅಲ್ಲೇನೋ ತಪ್ಪು ನಡೀತಾ ಇದೆ. ಯಾರು ಇಂಟರ್ವ್ಯೂಗೆ ಯಾರಿಗೇನು ಹೋಗ್ತಾರೆ ಅಂದ್ಕೊಳ್ಳಿ, ಒಂದು 10 ನಿಮಿಷ 15 ನಿಮಿಷ ಧ್ಯಾನ ಮಾಡಿ ಹೋಗಿದ್ದಾನೆ ಅಂದ್ಕೊಳ್ಳಿ, ಆ ಇಂಟರ್ವ್ಯೂನಲ್ಲಿ ಇವನು ಪ್ರಶ್ನೆ ಕೇಳೋದಿಲ್ಲ, ಇವರೇ ಅವನು ಪ್ರಶ್ನೆ ಕೇಳ್ತಾನೆ. ಆ ರೀತಿ ನಮಗೆ ಅಪಾರವಾದ ಮಿರಾಕ್ಯುಲಸ್ ಥಾಟ್ಸ್ ನಮಗೆ ಕೊಡೋದು ಈ ದಿವ್ಯ ಶಕ್ತಿ. ಈ ದಿವ್ಯ ಶಕ್ತಿಯನ್ನು ನಾವು ಪಡಿಬೇಕು ಅಂದರೆ ಜಸ್ಟ್ ಸಮಯ ಕೊಟ್ಟರೆ ಸಾಕು. ಎಷ್ಟು ಸಮಯ ಗೊತ್ತಾ? ಈಗ ಒಂದು 10 ಲೀಟರ್ ಹಾಲಿದೆ, ಅದನ್ನು ಮೊಸರು ಮಾಡಬೇಕು ಅಂದರೆ 10 ಲೀಟರು ಮೊಸರು ಹಾಕಬೇಕಾ? ಎಷ್ಟು ಬೇಕು? ಜಸ್ಟ್ ಸ್ಮಾಲ್ ಕ್ವಾಂಟಿಟಿ ಬೇಕು. ಅದೇ ರೀತಿಯಲ್ಲಿ ನಮಗಿರೋ 24 ಗಂಟೆ ಟೈಮಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ನಾವು ಧ್ಯಾನ ಮಾಡಿದರೆ ಆ 23 ಗಂಟೆ ಫಸ್ಟ್ ಕ್ಲಾಸಾಗಿ ನಾವು ನಡೆಸ್ಕೋಬೋದು, ಆನಂದವಾಗಿ ನಡೀಬೋದು, ಸಕ್ಸಸ್ಫುಲ್ಲಾಗಿ ನಡೀಬೋದು. ಮತ್ತು ಇಂಥ ಧ್ಯಾನವನ್ನು ನಾವು ಒಂದು ಪ್ರೋಗ್ರಾಮ್ ರೀತಿ ಅಲ್ಲದೆ ನಮ್ಮ ಜೀವನಚರ್ಯಗಳಲ್ಲಿ ಒಂದು ಭಾಗ ಮಾಡಿಕೊಂಡು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಎಂಬುದು ಯೋಚನೆ ಮಾಡಿ. ಪ್ರತಿ ದಿವಸ ಮಾಡಿ, ಪ್ರತಿ ದಿವಸ ಸಂತೋಷವಾಗಿರಿ, ಪ್ರತಿ ದಿವಸ ಪ್ರತಿಯೊಬ್ಬರನ್ನು ಸಂತೋಷವಾಗಿರೋದಕ್ಕೆ ಮಾಡಿಸಿ. ಓಕೆ, ಧನ್ಯವಾದ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.